ಸೊ ಅಲ್ಲೊಂದಷ್ಟು ತರಕಾರಿಗಳನ್ನ ನೀವು ನೋಡ್ಕೊಂಡ್ ಬಂದಿದ್ರಿ. ಸೊ ಅದನ್ನ ಸಣ್ಣದಾಗಿ ಇಲ್ಲಿ ಪರಿಚಯ ಮಾಡ್ತೀವಿ. ನಾವ್ ಹೇಗೆ ಅದನ್ನ ಬದಲಾವಣೆ ಹೇಗ್ ತರಬೇಕು, ಮತ್ತೆ ಅದರಿಂದ ನಾವು ಹೇಗೆ ಸ್ವಾವಲಂಬಿ ಬದುಕನ್ನ ಕಟ್ಕೋಬಹುದು, ಮತ್ತೆ ಎಲ್ಲೆಲ್ಲಿ ನಾವು ಆದಾಯ ನಿರೀಕ್ಷೆ ತಗೋಬಹುದು, ಎಲ್ಲಿ ನಾವು ಕಡಿಮೆ ಖರ್ಚನ್ನ ಮಾಡಬಹುದು, ಮತ್ತೆ ಯಾವ ತರ ಅದನ್ನ ಬೆಳೆಯಬಹುದು ಅನ್ನೋದನ್ನ ಸಣ್ಣದಾಗಿ ಒಂದು ಯಾವ ತರ ನಾವು ಆ ಮಾರ್ಗನ ನಾವು ಯಾವ ತರ ಅನುಸರಿಸ್ಕೋಬಹುದು ನಮ್ಮಲ್ಲಿ ಅನ್ನೋದನ್ನ ಒಂದು ಸಣ್ಣದಾಗಿ ಇಲ್ಲಿ ತೋರಿಸ್ತೀವಿ. ಸೊ ಅದರಲ್ಲಿ ಮೊದಲನೇದು ಪರಿಚಯ ಮತ್ತೆ ಉದ್ದೇಶಗಳು. ಅಂದ್ರೆ ನಾವು ಯಾವ ತರ ಉದ್ದೇಶ ಇಟ್ಕೊಂಡು ನಾವು ಕೃಷಿನ ಶುರು ಮಾಡಬೇಕು, ಮತ್ತೆ ಅದರಲ್ಲಿ ನಾವು ಯಾವ್ದಾದನ್ನ ಮಾಡ್ಕೊಬೇಕು ಅನ್ನೋದನ್ನ ಒಂದು ಸಣ್ಣದಾಗಿ ಕೊಟ್ಟಿದೀವಿ. ಅಂದ್ರೆ ಪ್ರಮುಖ ಅಂಶಗಳು ಅಂತ ನಾವು ಒಂದು 4-5 ಅಂಶಗಳನ್ನ ಮಾಡ್ಕೊಂಡಿದೀವಿ ಇದ್ರ ತರಕಾರಿನಲ್ಲಿ. ಅದರಲ್ಲಿ ಯಾವ್ದಪ್ಪ ಅಂದ್ರೆ ಸಣ್ಣ ಭೂ ಪ್ರದೇಶದಲ್ಲಿ ಗರಿಷ್ಠ ಮತ್ತು ಪರಿಣಾಮಕಾರಿ ಬಳಕೆ. ಅಂದ್ರೆ ಸಣ್ಣ ಜಾಗದಲ್ಲಿ ಇದ್ರೂನು ಅದನ್ನ ಈಗ ಸರಿ ಹೇಳಿದ್ರು, ನನ್ನ ಜಮೀನಲ್ಲಿ 1 ಇಂಚು ಬಿಸಿಲನ್ನ ಬೀಳಲ್ಲ ಅಂತಂತ. ಸೊ ಆ ಸಣ್ಣ ಜಾಗಗಳನ್ನು ನಾವು ಅಳವಡಿಸ್ಕೋಬಹುದು, ಅವ್ರಲ್ಲಿ ಜಾಗನೇ ಇಲ್ಲ ಅಂತ ಹೇಳಿದ್ರು. ಸೊ ಆ ಮಾದರಿಯಲ್ಲಿ ನಾವು ಕೃಷಿನ ಮಾಡುವಂತದ್ನ ಕಲಿಬೇಕು ಒಟ್ಟಾರೆ. ಸೊ ಅದನ್ನ ನಾವು ಸಣ್ಣ ಭೂ ಪ್ರದೇಶ ಇದ್ರೂನು ಅದನ್ನ ವೇಸ್ಟ್ ಮಾಡ್ದೇನೆ ಜಾಗಗಳನ್ನ ನಾವು ಬಳಕೆ ಮಾಡ್ಕೋಬೇಕು. ಮತ್ತೆ ರಾಸಾಯನಿಕ ರಹಿತ ನೈಸರ್ಗಿಕ ಕೃಷಿ ಪದ್ಧತಿಗಳ ಅಳವಡಿಕೆ. ಅಂದ್ರೆ ನಾವು ರಾಸಾಯನಿಕ ಬಳಕೆ ಮಾಡ್ದೇನೆ ಕೃಷಿನ ನಾವು ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದು ಯಾವ ತರ ಅನ್ನೋದೊಂದು. ಮತ್ತೆ ವರ್ಷವಿಡೀ ನಿರಂತರ ತರಕಾರಿ ಉತ್ಪಾದನೆ ಮತ್ತು ಆದಾಯ. ಅಂದ್ರೆ ವರ್ಷವಿಡೀ ಪೂರ್ತಿ ವರ್ಷ 365 ದಿನಾನು ನಮ್ಗೆ ತರಕಾರಿಗಳನ್ನ ನಾವು ಬೇಕೇ ಬೇಕು, ನಾವು ತಿಂತಾನೆ ಇರ್ತೀವಿ. ನಮ್ಮ ಆರೋಗ್ಯಕ್ಕೆ ತರಕಾರಿಗಳು ಅವಶ್ಯಕತೆ ಇದೆ. ಸೊ ವರ್ಷವಿಡೀ ನಾವು ತರಕಾರಿ ನಿರಂತರವಾಗಿ ಉತ್ಪಾದನೆ ಮಾಡೋದು ಯಾವ ತರ, ಮತ್ತೆ ಕಡಿಮೆ ಖರ್ಚಿನ ರೈತ ಆರ್ಥಿಕ ಸ್ವಾವಲಂಬನೆ ಸಾಧಿಸುವುದು ಹೇಗೆ, ಕಡಿಮೆ ಆದಾಯ ಇಟ್ಕೊಂಡು ಕಡಿಮೆ ಖರ್ಚನ್ನ ಮಾಡ್ಕೊಂಡು ಆದಾಯ ಜಾಸ್ತಿ ಮಾಡುವಂಥದ್ದು. ಸೊ ಯಾವ ತರ ನಾವು ಆದಾಯನ ಜಾಸ್ತಿ ಮಾಡ್ಕೋಬಹುದು ಅನ್ನೋದೊಂದು. ಮತ್ತೆ ಮಣ್ಣಿನ ಆರೋಗ್ಯ ಮತ್ತು ಪರಿಸರ ಸಮತೋಲನೆ ಕಾಪಾಡುವುದು. ಮಣ್ಣಿನ ಆರೋಗ್ಯನೂ ಕೂಡ ಹೌದು. ಈಗ ನಮ್ಮ ಆರೋಗ್ಯ ನಾವು ಹೇಗೆ ಕಾಪಾಡ್ಕೋತೀವೋ, ನಾವು ಯಾವ್ಯಾವ ಫುಡ್ ತಿಂದರೆ ನಮ್ಗೆ ಏನು ಬೆನಿಫಿಟ್ಸ್ ಇದೆ, ಅದರಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿನ ಯಾವ ಥರ ಜಾಸ್ತಿ ಮಾಡ್ಕೋಬೇಕು, ನಾವು ಯಾವ ಥರ ಇರಬೇಕು ಅನ್ನೋದನ್ನ ನಾವು ತಿಳ್ಕೊತೀವೋ, ಮತ್ತು ಯಾವ ಥರ ಆಹಾರ ತಿನ್ನಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಅದೇ ಥರ ನಾವು ಮಣ್ಣಿನ ಆರೋಗ್ಯನೂ ನಾವು ಕಾಪಾಡೋದನ್ನ ಕಲಿಬೇಕು. ಮಣ್ಣಿನ ಆರೋಗ್ಯನೂ ಕೂಡ ಮುಖ್ಯ ನಮ್ಮ ಜೊತೆಗೆ. ಅದರಲ್ಲಿ ನೋಡಿ, ಸಣ್ಣ ಭೂಮಿಯ ಸದ್ಬಳಕೆ. ಅಂದ್ರೆ ಸಣ್ಣ ಭೂಮಿಗಳನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಯಾವ ಥರ, ಪ್ರಮುಖ ಅಂಶಗಳನ್ನು ಕೊಟ್ಟಿದ್ದೀವಿ ನಾವು. ಲಭ್ಯವಿರುವ ಪ್ರತಿ ಇಂಚಿಂಚು ಜಾಗದ ಸದ್ಬಳಕೆ. ನಾನು ಹೇಳ್ದೆ ಅವ್ರಿಗೆ ಹೇಳಿದ್ರಲ್ಲ, ಯಾವ ಜಾಗನೂ ಇಲ್ಲ ನಮ್ಮ ಹತ್ರ ಖಾಲಿ. ಸೊ ಆ ಥರ ಬಳಕೆ ಮಾಡ್ಕೋಬೇಕು ಎಲ್ಲ ಜಾಗಗಳನ್ನು. ಕಡಿಮೆ ಅಂದ್ರೆ ಬದುಗಳಲ್ಲೂ ನಾವು ಬೌಂಡ್ರಿ ಬೆಳೆಗಳನ್ನ ಬೆಳೆಯುವಂಥದ್ದನ್ನ ನಾವು ಮಾಡ್ಕೋಬೇಕು. ಆ ಬೌಂಡ್ರಿ ಬೆಳೆಗಳಲ್ಲಿ ಯಾವ್ಯಾವ್ದನ್ನ ಬೆಳಿಬೋದು ಅದನ್ನೆಲ್ಲ ನಾವು ಬೆಳ್ಕೊಳ್ಳೋದಕ್ಕೆ ಅವಶ್ಯಕತೆ ಇದೆ. ಮತ್ತೆ ಇದನ್ನೇ ಹಾಕ್ಬೇಕು ಅಂತಾನು ಕೆಲವೊಂದಿದೆ, ಇದನ್ನ ಹಾಕ್ಬಾರ್ದು ಅಂತಾನು ಕೆಲವೊಂದಿದೆ. ಅದನ್ನ ನಮ್ಮಲ್ಲಿ ನಾವು ನೋಡ್ಕೊಂಡು ಅಳವಡಿಸ್ಕೊಳ್ಳೋದು ಉತ್ತಮ. ಯಾಕೆಂತಂದ್ರೆ ಎಲ್ಲ ಭಾಗದಲ್ಲೂ ಒಂದೊಂದು ಹವಾಮಾನ ವೈಪರೀತ್ಯಗಳು ಇದ್ದೇ ಇದೆ, ಮತ್ತೆ ನಮ್ಮಲ್ಲಿ ತಾಪಮಾನಗಳು ವೇರಿಯೇಷನ್ ಇದೆ. ಎಲ್ಲ ಭಾಗದಲ್ಲೂ ಒಂದೇ ಥರ ಇರಲ್ಲ. ಸೊ ಅದನ್ನು ನಮಗೆ ಅಳವಡಿಕೆಗೆ ಉಪಯುಕ್ತ ಆಗುತ್ತೆ. ಸರಿಯಾದ ಅಂತರ ಮತ್ತು ಸಾಲುಗಳ ನಿರ್ವಹಣೆ. ಈಗ ನಾವು ಸೊಪ್ಪುಗಳಲ್ಲಿ ಸಾಲ್ಗಳನ್ನ ಕೊಟ್ಟಿದ್ದೀವಿ. ನೀವು ನೋಡಿದಂಗೆ ಸಾಲ್ಗಳಲ್ಲಿ ಬಿಟ್ಟಿದ್ದೀವಿ. ಸಾಲ್ನ ಯಾಕಪ್ಪ ಸಾಲ್ನ ಬಿಟ್ಟಿದ್ದೀವಿ, ಚೆಲ್ಲಬಹುದಾಗಿತ್ತು. ನಾವು ಚೆಲ್ಲಿದ್ರು ಬರುತ್ತೆ, ಇನ್ನು ಜಾಸ್ತಿನೇ ಇಳುವರಿ ಬರ್ಬೋದು ನಮ್ಗೆ ಚೆಲ್ಲಿದಾಗ. ಯಾಕೆ ನಾವು ಸಾಲ್ನೇ ಹಾಕಿದ್ದೀವಿ, ಅದು ಮುಖ್ಯ ಅಂಶಗಳಾಗುತ್ತೆ. ಯಾಕೆ ಅಂತಂದ್ರೆ ಅವಾಗಲೇ ನೀವು ಕೇಳಿದ್ರಿ ಕಳೆ ಬರಲ್ವಾ ಇದರಲ್ಲಿ, ಕಳೆ ನಿರ್ವಹಣೆ ಹೇಗೆ ಅಂತ. ನಮ್ಗೆ ಸಾಲ್ ಬಿಟ್ಟಾಗ ಸಾಲ್ ಮಧ್ಯದಲ್ಲಿ ಮಾತ್ರ ಕಳೆ ಬರುತ್ತೆ. ಯಾಕಂದ್ರೆ ಒಂದ್ ಸಾಲಿಂದ ಒಂದ್ ಸಾಲಿಗೆ ಅರ್ಧ ಅಡಿ ಅಂತರ ಕೊಡ್ತೀವಿ ನಾವು ಸೊಪ್ಪನ್ನ ಬಿಟ್ಟಾಗ. ಸೊ ಅರ್ಧ ಅಡಿ ಅಂತರ ಕೊಟ್ಟಾಗ ಆ ಸಾಲಿನಲ್ಲಿ ಕಳೆ ಬಂದ್ರೆ ಸಣ್ಣ ಕಳಕೊಟ್ಗಳು ಸಿಗ್ತವೆ, ಕೈಗುದ್ಲಿಗಳು ಅಂತ. ಅದರಲ್ಲಿ ಸುಮ್ಮನೆ ಕೆತ್ಬಿಟ್ರೆ ಇಲ್ಲ, ಇವಾಗ ಒಂದಷ್ಟು ಹ್ಯಾಂಡ್ ಟೂಲ್ಸ್ಗಳು ಬಂದಿದ್ದಾವೆ, ಅದಕ್ಕೆ ಅಂತಾನೆ ಮಾಡಿದ್ದಾರೆ. ಸೊ ಅದನ್ನ ಬಳಕೆ ಮಾಡ್ಕೋತೀನಿ ಅಂದ್ರೆ ಆ ಟೂಲ್ಸ್ಗೆ ಯಾವ ತರ ನಾವು ಸಾಲ್ ಬಿತ್ತನೆ ಮಾಡ್ಬೋದು ಅಥವಾ ಚೆಲ್ ಬಿತ್ತನೆ ಮಾಡಿದ್ರೆ ಟೂಲ್ಸ್ ಅಲ್ಲಿ ತೆಗಿಬೋದು ಅನ್ನೋದನ್ನ ನಾವು ನೋಡ್ಕೊಂಡು ಕಡಿಮೆ ಖರ್ಚಿನಲ್ಲಿ ಆಗುವಂಥದ್ದನ್ನ ನಾವು ಬಳಕೆ ಮಾಡ್ಕೋಬೇಕು. ಸೊ ಅದಕ್ಕೆ ನಾವು ಸಾಲ್ ಬಿತ್ತನೆ ಮಾಡ್ತೀವಿ ಒಂದು. ಮತ್ತೆ ಸಾಲು ಬಿತ್ತನೆ ಮಾಡೋದ್ರಿಂದ ತುಂಬಾ ಅಂದ್ರೆ ಬೀಜಗಳ ಕಡಿಮೆ ಖರ್ಚು ಅಲ್ಲಿ ಬರುತ್ತೆ, ಆದಾಯ ಜಾಸ್ತಿ ಮಾಡ್ತೀವಿ ನಾವು. ಈಗ ಚೆಲ್ಲೋ ಪದ್ಧತಿಲಿ ಮಾಡಿದ್ರೆ ನಾನು ಅರ್ಧ ಕೆಜಿ ಬೀಜ ಬಿಡ್ತೀನಿ ಅಂತ ಹೇಳಿದೆ, ಚೆಲ್ಲಿದ್ರೆ ನಮ್ಗೆ ಅರ್ಧ ಕೆಜಿ ಬೀಜ ಹಾಕಕ್ಕಾಗಲ್ಲ. ಅದ್ರಲ್ಲಿ 1 ಕೆಜಿ ಆಗ್ಬೋದು, 1.5 ಕೆಜಿ ಆಗ್ಬೋದು. ಆವಾಗ ಅಲ್ಲಿನ ಖರ್ಚು ಜಾಸ್ತಿ ಆಯ್ತು, ಆದಾಯನೂ ಕಡಿಮೆ ಬಂತು. ಯಾಕೆಂದ್ರೆ ಒತ್ತೊತ್ತಾಗಿ ಒಂದೇ ಜಾಗದಲ್ಲಿ ಒಂದು 10 ಪೈರ್ ಬಂದ್ರು ಅದರಲ್ಲಿ ಒಂದು 5 ಪೈರ್ ಸಾಯ್ತವೆ, 5 ಪೈರ್ ಉಳ್ಕೋತವೆ. ಸೊ ನಾವು ಯಾವ ತರ ಬಿಡ್ತೀವಿ ಅನ್ನೋದನ್ನು ನಿಗದಿ ಆಗುತ್ತೆ ಅಲ್ಲಿ. ಸೊ ಅದಕ್ಕೆ ಅದರಲ್ಲಿ ಸರಿಯಾದ ಅಂತರನೂ ಹಾಕೊಳ್ಳೋದು ಉತ್ತಮ. ಮತ್ತೆ ಲಂಬ ಕೃಷಿ, ಬಳ್ಳಿ ತರಕಾರಿಗಳಿಗೆ ಅಂದ್ರೆ ಬಳ್ಳಿ ತರಕಾರಿಗಳನ್ನ ಫಸ್ಟ್ ಲೇಯರ್ ಅಂತ ಇಟ್ಕೋತೀವಿ. ಅಂದ್ರೆ ಮರೆ ಹೈಟ್ ಆಗಿ ಹೋಗುವಂಥದ್ದನ್ನ ಫಸ್ಟ್ ಲೇಯರ್ ಅಲ್ಲಿ,
ಮಾಡ್ಕೋಬೇಕು ಅಂತ. ಮತ್ತೆ ಅದರಲ್ಲಿ ಹಾಗಲಕಾಯಿ ಆಗಿರ್ಬೋದು, ಪಡವಲಕಾಯಿ, ಚಪ್ಪರದವ್ರು, ಈ ಥರದನ್ನ ನಾವು ಬಳ್ಳಿ ತರಕಾರಿಗಳನ್ನ ಹಬ್ಬಿಸ್ಕೊಳ್ಳುವಂಥದ್ದು ಮೊದಲನೇ ಲೇಯರಲ್ಲಿ. ಅದಾದಮೇಲೆ ಕಡಿಮೆ ಜಾಗದಲ್ಲಿ ಹೆಚ್ಚು ಗಿಡಗಳ ಸಾಂದ್ರತೆ, ಅಂದರೆ ವೈಜ್ಞಾನಿಕವಾಗಿ ಹೆಚ್ಚು ಗಿಡಗಳು, ಅದನ್ನೇ ನಾನು ಬಳ್ಳಿ ತರಕಾರಿ ಹಾಕಿದ್ರೆ ಒಂದೇ ಗಿಡ ಹಾಕಲ್ಲ, ಜೊತೆಗೆ ಬೇರೆ ಬೇರೆ ಗಿಡಗಳು. ಈಗ ಹೈಟಲ್ಲಿ ಬೆಳೀತಾ ಇದೆ ಬಳ್ಳಿ ತರಕಾರಿ ಅಂತಂದರೆ, ಸೊ ಅದ್ರ ನೆರಳಲ್ಲಿ ಬರುವಂಥ ಗಿಡಗಳು ಯಾವ್ದ್ಯಾವುದು ಅನ್ನೋದನ್ನ ನೋಡಿಕೊಂಡು ನಾವು ಅದನ್ನು ಅಳವಡಿಸ್ಕೋಬಹುದು. ಅಲ್ಲಿ ನೆರಳಲ್ಲಿ ಬರುವಂಥದ್ದು, ಅದರ ತಾಪಮಾನನ ಕಡಿಮೆ ಮಾಡ್ಕೊಂಡು ಬರುವಂಥ ತರಕಾರಿಗಳು ಯಾವ್ದ್ಯಾವುದು ಅಂತ ಆಗ್ಲೇ ನಾನು ಹೇಳಿದೆ. ಎಲೆಕೋಸು, ಹೂಕೋಸು, ನವಿಲ್ಕೋಸು, ಮತ್ತೆ ಈ ಮೂಲಂಗಿ, ಇವೆಲ್ಲ ನೆರಳಲ್ಲಿ ಬರುವಂಥದ್ದು, ಕಡಿಮೆ ನೆರಳಿದ್ರೂ ಬಂದ್ಬಿಡ್ತವೆ ಆ ತರಕಾರಿಗಳು. ಸೊ ಅಂಥವನ್ನ ನಾವು ಅಲ್ಲಿ ಬಳಕೆ ಮಾಡ್ಕೊಳ್ಳೋದು ಉತ್ತಮ. ಹಂಗೆ ಮಿಶ್ರ ಮತ್ತು ಬಹು ಹಂತದ ಬೆಳೆಯ ಪದ್ಧತಿ. ಬಹು ಬೆಳೆ ಪದ್ಧತಿ ಅಂದ್ರೆ ವಿವರಣೆ, ವಿವಿಧ ಎತ್ತರ ಮತ್ತು ಬೇರಿನ ಆಳ ಹೊಂದಿರುವ ಬೆಳೆಗಳನ್ನು ಒಟ್ಟಿಗೆ ಬೆಳೆಯುವುದು. ನಾನು ಈಗ ಹೇಳಿದ್ನಲ್ಲ, ಯಾವ್ದಾವ್ದನ್ನ ನಾವು ಎಲ್ಲೆಲ್ಲಿ ಹಾಕ್ಬೇಕು ಅಂತ ಅಂದ್ಕೊಂಡಿದೀವೋ, ಯಾವ್ಯಾವ ಗಿಡದ ನೆರಳಲ್ಲಿ ಯಾವ್ಯಾವ ತರಕಾರಿಗಳು ಬರುತ್ತೋ ಅಂಥವನ್ನ ನಾವು ಒಟ್ಟಿಗೆ ಹಾಕೊಂಡು ಬೆಳೆಯುವಂಥದ್ದನ್ನ ನಾವು ಕಲ್ತ್ಕೋಬೇಕು. ಅವಾಗ ನಮ್ಗೆ ಆದಾಯನೂ ದ್ವಿಗುಣ ಆಗುತ್ತೆ, ಮತ್ತೆ ಜಾಗನೂ ವೇಸ್ಟ್ ಆಗಲ್ಲ, ಅಲ್ಲಿ ಖರ್ಚು ಕಡಿಮೆ ಬರುತ್ತೆ. ಏಕೆಂದ್ರೆ ಕಳೆ ನಿಯಂತ್ರಣ ಮಾಡೋದಕ್ಕೆ ಖರ್ಚು ಕಡಿಮೆ ಬರುತ್ತೆ, ಔಷಧಿ ಹೊಡೆಯೋದಕ್ಕೆ ಖರ್ಚು ಕಡಿಮೆ ಬರುತ್ತೆ, ಲೇಬರ್ ಕೆಲಸ ಮಾಡೋದಕ್ಕೆ ಖರ್ಚು ಕಡಿಮೆ ಬರುತ್ತೆ. ಯಾಕಂದ್ರೆ ಒಂದೇ ಜಾಗದಲ್ಲಿ ಎಲ್ಲನೂ ಅಳವಡಿಕೆ ಮಾಡ್ತಾ ಇದ್ದೀವಿ. ಅವಾಗ ನಮಗೆ ಕಳೆ ತೆಗೆಯೋದಕ್ಕೆ ಲೇಬರ್ ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಎಲ್ಲಿ ನೆರಳಿರುತ್ತೋ ಆ ಜಾಗದಲ್ಲಿ ಕಳೆನೇ ಇರಲ್ಲ. ಮತ್ತೆ ಬೆಳೆಗಳ ಮೇಲೆ ಬಂತು ಅಂದ್ರೆ ಕಳೆ ಕಡಿಮೆ ಇರುತ್ತೆ ಅಲ್ಲಿ. ಸೊ ಅಂಥದನ್ನ ನಾವು ಬಳಸ್ಕೋಬಹುದು. ಅದರಲ್ಲಿ ಮೊದಲನೇ ಹಂತದ ಎತ್ತರ ಬೆಳೆಯ ಚಪ್ಪರದವರೆಕಾಯಿ ಇವೆಲ್ಲ ಆಯ್ತು. ಎರಡನೇ ಹಂತದ ಬೆಳೆಯಲ್ಲಿ ಟೊಮೊಟೊ, ಬದನೆ, ಮೆಣಸಿ, ಬೆಂಡೆ ಇವೆಲ್ಲ ಗಿಡ ತರಕಾರಿಗಳು. ಮೂರನೇ ಹಂತದಲ್ಲಿ ನೆಲ ಮಟ್ಟದಲ್ಲಿ ಕೆಳಗಡೆ ಅದರ ನೆರಳಲ್ಲಿ ಬರುವಂಥ ತರಕಾರಿಗಳು, ಸೊಪ್ಪುಗಳು, ಅದ್ರಲ್ಲಿ ಪಾಲಕು, ದಂಟು, ಕೊತ್ತಂಬರಿ, ಸಬ್ಸಿಗೆ, ಮೆಂತ್ಯ, ಇಂಥವನ್ನೆಲ್ಲ. ಮತ್ತೆ ನಾಲ್ಕನೇ ಹಂತದಲ್ಲಿ ಗೆಡ್ಡೆ ತರಕಾರಿಗಳು, ಮೂಲಂಗಿ, ಕ್ಯಾರೆಟು, ಬೀಟ್ರೂಟು, ಈ ಥರದವನ್ನ ನಾವು ಅತಿ ಹೆಚ್ಚು ಬಳಸ್ಕೊಳ್ಳುವಂಥದ್ದು. ಅದರಲ್ಲಿ ಶುಂಠಿ ಮತ್ತು ಅರಿಶಿನೂ ಹಾಕಿದ್ದೀವಿ. ಅವೆಲ್ಲ ಬಹುವಾರ್ಷಿಕ ಕ್ರಾಪ್. ಶುಂಠಿ, ಅರಿಶಿನ ಒಂದ್ಸಲ ಹಾಕ್ಬಿಟ್ರೆ ಅದು ವರ್ಷ ಪೂರ್ತಿ ಇರುತ್ತೆ, ಒಂದು ವರ್ಷ ಕ್ರಾಪಲ್ಲಿ ಇರುತ್ತೆ. ಸೊ ಅಂಥದನ್ನ ನಾವು ಹ್ಯಾಡ್ ಮಾಡ್ಕೋಬಹುದು. ಅದರಲ್ಲಿ ಕೀಟ ನಿರ್ವಹಣೆಗಳದಿದೆ. ಕೀಟ ನಿರ್ವಹಣೆಗಳು ಹೇಗಪ್ಪ ಅಂತಂದರೆ, ನಾವು ಒಂದಷ್ಟು ಆಕರ್ಷಕ ಬೆಳೆಗಳನ್ನ ಹಾಕೊಂತೀವಿ. ಅದರಲ್ಲಿ ಶತ್ರು ಕೀಟ ಮತ್ತು ಮಿತ್ರ ಕೀಟ ಎರಡೂ ಇದೆ ನಮ್ಮಲ್ಲಿ. ಅದನ್ನು ಯಾರು ಐಡೆಂಟಿಫೈ ಮಾಡ್ತಾರೆ ಗೊತ್ತಿಲ್ಲ. ಯಾಕೆಂದರೆ ನಾವು ಎಲ್ಲನೂ ಓಡಿಸ್ತಾ ಇದ್ದೀವಿ. ಶತ್ರು ಕೀಟನೂ ಓಡಿಸ್ತಾ ಇದ್ದೀವಿ, ಮಿತ್ರ ಕೀಟನೂ ಓಡಿಸ್ತಾ ಇದ್ದೀವಿ. ಅದರಿಂದ ನಮ್ಗೇನು ಲಾಭ? ಬರೀ ಬೆಳೆ ಬೆಳಿಬೇಕು ಅನ್ನೋದು ಮಾತ್ರ ನಮ್ಮ ತಲೆಯಲ್ಲಿರೋದು. ಆದರೆ ಈ ನಮ್ಮ ನೈಸರ್ಗಿಕ ಕೃಷಿನಲ್ಲಿ ಎಲ್ಲದಕ್ಕೂ ಒತ್ತು ಕೊಡಬೇಕು ನಾವು. ಹುಳುಗಳಿಗೂ ಒಂದು ಪ್ರಾಮುಖ್ಯತೆ ಇದೆ, ಹಕ್ಕಿ ಪಕ್ಷಿಗಳಿಗೂ ಇದೆ, ಮನುಷ್ಯರಿಗೂ ಇದೆ. ಯಾಕಂದರೆ ಬೆಳೆ ಅನ್ನೋದು ನಮ್ಮೊಬ್ಬರಿಗೆ ಕೊಟ್ಟಿಲ್ಲ, ಅದು ಪ್ರಾಣಿ ಪಕ್ಷಿ ಇರೋ ಎಷ್ಟೋ ಜೀವರಾಶಿಗಳಿದೆಯೋ ಅಷ್ಟಕ್ಕೂ ಆಹಾರವಾಗಿ ಕೊಟ್ಟಿದೆ ಪ್ರಕೃತಿ. ಅದನ್ನು ನಾವು ತಿಳ್ಕೊಬೇಕು ನಮ್ಮ ನೈಸರ್ಗಿಕ ಕೃಷಿನಲ್ಲಿ. ಅದಕ್ಕೆ ನಾವು ಬೇರೆ ಬೇರೆ ಕಡೆ ಈಗ ಜೋಳ ಹಾಕಿದ್ದೀವಿ, ನೀವು ನೋಡ್ಬೋದು. ಜೋಳ ಹಾಕ್ತು ಅಂದರೆ ಪಕ್ಷಿಗಳ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಅಲ್ಲಿಗೆ. ಯಾಕೆ? ಜೋಳಗಳಿಗೆ ಜಾಸ್ತಿ ತಿನ್ನಕ್ಕೆ ಬರುತ್ತೆ ಪಕ್ಷಿಗಳು. ನಾವು ಪಕ್ಷಿಗೆ ಅಂತಲೇ ಹಾಕ್ತೀವಿ ಕೆಲವೊಂದು ಜೋಳ, ಪಪ್ಪಾಯಗಳು, ಇದನ್ನೆಲ್ಲ. ಯಾಕೆಂದರೆ ನಾವು ಒಬ್ಬರೇ ತಿನ್ನೋದಲ್ಲ, ಪಕ್ಷಿಗಳು ತಿನ್ನಬೇಕು. ಮತ್ತು ಆ ಹಣ್ಣನ್ನ ತಿಂದು ಸುಮ್ಮನೆ ಹೋಗಲ್ಲ ಅದು, ಅದಕ್ಕೂ ಏನಾದರೂ ಬೇರೆ ಬೇಕಲ್ವಾ? ಈಗ ನಾವು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ 3 ಟೈಮು ಬೇರೆ ಬೇರೆ ತಿಂಡಿಗಳನ್ನ ತಿಂತಿರ್ತೀವಿ. ಒಂದೇ ಸಲ ಒಂದೇ ತಿಂಡಿ ಕೊಡ್ತಾ ಹೋದ್ರೆ ಏನಪ್ಪ ಇದು 3 ಟೈಮ್ ಇದೇ ತಿಂತೀವಲ್ಲ ಅಂತೀವಿ. ಸೊ ಹಂಗೆ ಅದನ್ನು ಯಾವುದಾದ್ರೂ ಒಂದು ಬದನೆ ಗಿಡ ಈಗ ಸೋರ್ಸಿದ್ರು, ಒಂದು ಹುಳ ಹಿಡಿದು, ಸೊ ಆ ಹುಳ ಬದನೆ ಗಿಡದ ಮೇಲೆ ಕೂತಿದೆ ಅಂದರೆ ಪಕ್ಷಿ ಅದನ್ನ ಹೋಗಿ ಕಚ್ಕೊಂಡು ತಿನ್ನುತ್ತೆ, ಅದನ್ನ ಅಲ್ಲೇ ಬಿಡಲ್ಲ ನೋಡಿದ ತಕ್ಷಣ. ಸೊ ಆ ಥರ ಪಕ್ಷಿಗಳನ್ನ ಅಟ್ರಾಕ್ಷನ್ ಮಾಡ್ಕೊಳ್ಳೋದಕ್ಕೂ ಒಂದಷ್ಟು ಬೆಳೆಗಳನ್ನ ಹಾಕೊಳ್ಳೋವಂಥದ್ದನ್ನ ನಾವು ಬೆಳೆ ರಕ್ಷಣೆಯಲ್ಲಿ ಇದು ಮಾಡ್ಬೋದು. ಅದರಲ್ಲಿ ಚೆಂಡು ಹೂವು, ಹರಳು, ಮೆಕ್ಕೆಜೋಳ ಬೆಳೆಯೋದು, ಇದೆಲ್ಲ ಕೀಟ ನಿಯಂತ್ರಣ ಮಾಡೋದಕ್ಕೆ ಹಾಕ್ತೀವಿ. ಮತ್ತು ಕೀಟ ವಿಕರ್ಷಕ ಬೆಳೆಗಳು ಅಂದರೆ ತುಳಸಿ, ಬೆಳ್ಳುಳ್ಳಿ, ಈರುಳ್ಳಿ ಇವೆಲ್ಲ ಹಾಕಿದಾಗ ಅಲ್ಲೂ ನಿಯಂತ್ರಣ ಆಗುತ್ತೆ. ಇವುಗಳ ವಾಸನೆಯಿಂದ ಕೀಟಗಳು ದೂರ ಉಳಿಯುವಂಥದ್ದು. ಸ್ಮೆಲ್ ಬರ್ತಾ ಇದ್ರೆ ಅದನ್ನು ಅಟ್ರಾಕ್ಷನ್ ಮಾಡ್ಕೊಳ್ಳಲ್ಲ, ಅವು ಹೊರಗಡೆ ಹೋಗ್ತವೆ. ಏನೋ ಸ್ಮೆಲ್ ಇದೆ ಇಲ್ಲಿ, ನಮಗೇನೋ ಹಾನಿ ಆಗ್ಬೋದು ಅಂತ ಅವು ಹೊರಗಡೆ ಡೈವರ್ಟ್ ಆಗ್ತವೆ. ಮತ್ತು ಮಿತ್ರ ಕೀಟಗಳ ರಕ್ಷಣೆ, ಜೇನುನೊಣ ಮತ್ತು ಪರಾಗಸ್ಪರ್ಶಗಳಿಂದ ಆಕರ್ಷಿಸಲು ಹೂ ಬಿಡುವ ಸಸ್ಯಗಳನ್ನು ಅಂಚಿನಲ್ಲಿ ಬೆಳೆಯುವುದು. ಅದೇ ಥರ ನಾವು ಈಗ ಹನಿ ಬೀಸ್ ಹಾಕಿದಾಗ ಮನುಷ್ಯ ಸಂಕುಲಕ್ಕೆ ಹೇಳುತ್ತೆ, ಜೇನು ಹುಳುಗಳ ಸಂತತಿ ನಾಶ ಆದರೆ ಮನುಷ್ಯನ ಸಂತತಿನೇ ನಾಶ ಅಂತ. ಇವತ್ತು ನಾವೆಲ್ಲ ಉಸಿರಾಡ್ತಾ ಇದ್ದೀವಿ, ನಾವೆಲ್ಲ ತಿಂತಾ ಇದ್ದೀವಿ ಅಂತಂದ್ರೆ ಜೇನು ಹುಳುಗಳೇ ಕಾರಣ. ಯಾಕೆಂದ್ರೆ ಅದು ಬಂದು ಒಂದು ಹೂವಿನ ಮೇಲೆ ಕೂತು ಇನ್ನೊಂದು ಹೂವಿನ ಮೇಲೆ ಕೂತು ಅದು ಪರಾಗ ಆಗಿ, ಅದು ಕಾಯಿ ಆಗಿ, ಹಣ್ಣಾಗಿ ನಮಗ್ ಸಿಕ್ಕಿದಾಗ ಹೊಟ್ಟೆ ತುಂಬ್ತಾ ಇದೆ. ಆ ಜೇನು ಹುಳುಗಳೇ ಇಲ್ಲ ಅಂತಂದ್ರೆ
ಮನುಷ್ಯನ ಸಂತತಿನೇ ನಾಶ, ಇಡೀ ಪ್ರಕೃತಿಲೇ ಮನುಷ್ಯ ಸಂತತಿನೇ ಇರಲ್ಲ. ಸೊ ಅದಕ್ಕೆ ನಮ್ಗೆ ಮಿತ್ರ ಕೀಟಗಳಲ್ಲಿ ಜೇನುಹುಳುಗಳ ನೊಣ, ಜೇನು ನೊಣಗಳದ್ದು ಮಹತ್ವವಾದ್ದು. ಅದನ್ನ ಕೆಲವೊಂದ್ ಕಡೆ ಸಾಕಿ ಅಂತಾನೂ ಹೇಳ್ತೀವಿ ನಾವು. ಜೇನ್ ಪೆಟ್ಟಿಗೆ ಇದ್ರೆ ಅದ್ರಲ್ಲೂ ನಮ್ಗೆ ಆದಾಯನೇ, ನಮ್ಗೆ ಇಳುವರಿನೂ ಜಾಸ್ತಿ ಆಗುತ್ತೆ, ಜೇನುತುಪ್ಪ ನೈಸರ್ಗಿಕವಾಗಿ ಸಿಗುತ್ತೆ ನಮ್ಗೆ. ನಾವೊಂದು 2 ಬಾಕ್ಸ್ ಮಡಗಿದೀವಿ ಅಲ್ಲಿ ಅಷ್ಟೇನೆ, ಅದು ನಮ್ಮ ತೋಟದಲ್ಲಿ ಸಿಕ್ಕಿರೋ ಬಾಕ್ಸ್ನೇ ಹಿಡಿದು ಅಲ್ಲಿ ಇಟ್ಟಿದೀವಿ ಆ ಹುಳಗಳನ್ನ. ಸೊ ಅಂತದನ್ನ ನಾವು ನೋಡ್ಕೋಬಹುದು. ಮತ್ತೆ ಆದಾಯ ಗಳಿಕೆ, ಸಣ್ಣ ಭೂಮಿಯಿಂದ ರೈತರಿಗೆ ನಿರಂತರ ಆದಾಯ ಬರುವಂತದ್ದು. ಇದು ಪ್ರಮುಖ ಅಂಶಗಳು ಹೇಗೆ ಅಂತಂದ್ರೆ, ಒಂದು ಬೆಳೆಯನ್ನು ಅವಲಂಬಿಸದೆ ವಿವಿಧ ತರಕಾರಿಗಳ ಮೂಲಕ ದಿನನಿತ್ಯ ಅಥವಾ ವಾರಕ್ಕೊಮ್ಮೆ ಆದಾಯ. ಇವಾಗ ಯಾರೋ ಹಣ ಹೇಳಿದ್ರು, ಒಂದು ಟೊಮೊಟೊ ಹಾಕಿದ್ರೆ 10 ಕ್ರೇಟ್ ಬಂದ್ಬಿಡ್ತು ನನಗೆ ಅಂತ. 10 ಕ್ರೇಟ್ ಬಂತು ನಿಜ, ಆದ್ರೆ ನಾವು ಪ್ರತಿ ಒಂದು ಮನೆಯಲ್ಲಿ ಬರೀ ಟೊಮೊಟೊನೇ ತಿಂತೀವ, ಬೇರೆ ತರಕಾರಿನೇ ತಿನ್ನಲ್ವಾ ನಾವು? ಸೊ ನಾನು ಟೊಮೊಟೊ ಜೊತೆ ಬೇರೆ ಬೆಳೆನೂ ಬೆಳ್ಕೋತೀವಿ ಅದೇ ಜಾಗದಲ್ಲೇ. ನಮ್ಗೆ ಅಷ್ಟೊಂದು ಜಾಗನೇ ಬೇಕಾಗಿಲ್ಲ. ಟೊಮೊಟೊ ಮೇಲೆ ಹೊಟ್ಟೋಗುತ್ತೆ, ಹೈಟಾಗಿ ನಾವು ಕೋಲ್ ನಿಲ್ಸಿ ತಂತಿ ಕಟ್ಟಿ ದಾರ ಕಟ್ಟರೆ ಅದು ಹೈಟಾಗಿ ಮೇಲೆ ನಿಂತ್ಕೊಡುತ್ತೆ, ಕಾಯಿ ಬಿಡುತ್ತೆ. ಸೈಡಲ್ಲಿರೋ ಜಾಗಗಳು, ಮಧ್ಯೆ ಇರೋ ಖಾಲಿ ಜಾಗಗಳು, ಅದಕ್ಕಿಂತ ಕಡಿಮೆ ಸಮಯದಲ್ಲಿ ಬರುವಂತ ತರಕಾರಿಗಳು ಅದೆಲ್ಲ ಇದೆ. ಅದ್ರಲ್ಲಿ ಸೊಪ್ಪು ಒಂದು ಇದೆ. ಸೊಪ್ಪಲ್ಲಿ 1 ತಿಂಗಳಿಗೆ ಬೇಗ ಬಂದ್ಬಿಡುತ್ತೆ ತರಕಾರಿ ಸೊಪ್ಪು. ಅವಾಗ ಟೊಮೊಟೊ ಎಷ್ಟಿರುತ್ತೆ ಇಷ್ಟು ಹೈಟ್ ಇರುತ್ತೆ ಅಷ್ಟೇನೆ, ಅದ್ರ ಹೈಟಲ್ಲೇ ಸೊಪ್ಪು ಬಂದಿರುತ್ತೆ. ನಾವು ಸೊಪ್ಪನ್ನ ಹಾರ್ವೆಸ್ಟ್ ಮಾಡ್ಕೊಬಿಡ್ತೀವಿ. ಅದಾದ್ಮೇಲೆ ಬಾರ್ಡರ್ ಕ್ರಾಪ್ ಅಲ್ಲಿ ನಮ್ಗೆ ಗೆಡ್ಡೆ ತರಕಾರಿ ಇರುತ್ತೆ. ಸೊ ಅದು ಇಷ್ಟು ಹೈಟೇ ಇರುತ್ತೆ. ಈಗ ಮೂಲಂಗಿ ಆಗ್ತಂದ್ರೆ 35 ದಿನಕ್ಕೆ ಶುರುವಾಗುತ್ತೆ. ಮೂಲಂಗಿ 35ರಿಂದ 45 ದಿನಕ್ಕೆ ಕ್ರಾಪ್ ಖಾಲಿ. ಅವಾಗ ನಾವು ಟೊಮೊಟೊ ಕುಡಿ ಕಟ್ತಾ ಇರ್ತೀವಿ, ಇಲ್ಲ ಕುಡಿ ಚಿವುಟ್ತಾ ಇರ್ತೀವಿ ನಾವು ತಂತಿಗೆ ದಾರೆ ಕಟ್ಬಿಟ್ಟು. ಸೊ ಅದಾವಾಗ ಮೂಲಂಗಿನೂ ಬಂದ್ಬಿಡುತ್ತೆ ನನಗೆ, ಅದು ಒಂದು ಆದಾಯನೇ. ಟೊಮೊಟೊ ಲಾಸ್ಟಲ್ಲಿ ಇಟ್ಕೊಳ್ಳಿ ಅದನ್ನ, ಟೊಮೊಟೊ ಬೇಡ. ಈಗ ನಾನೇನು ಖರ್ಚು ಮಾಡಿದ್ದೇನೋ ಅದು ಸೊಪ್ಪು ಮತ್ತೆ ಒಂದು ಬಾರ್ಡರ್ ಕ್ರಾಪ್ ಅಲ್ಲಿ ಬಂದ್ಬಿಡ್ತು. 3 ತರಕಾರಿ ತಗೊಂಡ್ರೆ ನಾನು ಏನ್ ಖರ್ಚು ಮಾಡಿದ್ದೇನೋ ಅದು. ಅದೇ ತರ ಮನೆಯ ಅಗತ್ಯ ಪೂರೈಕೆಗೆ ನಂತರ ಉಳಿಕೆ ತರಕಾರಿಗಳ ಮಾರಾಟ. ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಬೆಳ್ಕೊಂಡು ಉಳ್ದವನ್ನ ಸರಿ ಹೇಳಿದ್ರು, ನನ್ನ ಮನೆಗೆ ಬೆಳ್ಕೊಂಡು ಉಳ್ದದನ್ನ ನಾನು ತಂದು ಮಾರ್ತಾ ಇದ್ದೀನಿ ಅಂತ. ಅದು ಎಲ್ರೂ ಮಾಡ್ಬೇಕಾದಂತದ್ದೇ, ಬರೀ ನಮ್ಮ ಮನೆಗೆ ಅಲ್ಲ. ಉಳ್ಕೊಂಡಿದೆ ಅಂತಂದ್ರೆ ಮಾರಾಟ ಮಾಡೋದನ್ನ ಕಲಿಯೋಣ, ಅದು ಇನ್ನೊಬ್ಬನ್ ಕೊಡೋಣ. ಇಲ್ಲ ನಿಮ್ಗೆ ತಗೊಂಡ್ ಹೋಗಕ್ಕಾಗಲ್ಲ, ಪಕ್ಕದ ಮನೆಯವನು ಕೊಡೋಣ. ಅವ್ನ ತರಕಾರಿ ತಿನ್ನೋದೇ ಇಲ್ವಾ? ಈ ಮಾರ್ಕೆಟ್ ಅಲ್ಲಿ 40 ರೂಪಾಯಿ ಸಿಗ್ತಿದೆ, 30 ರೂಪಾಯಿ ಕೊಡಿ ಅವ್ನಿಗೆ. ಅಲ್ಲಿಗೆ ಯಾಕಪ್ಪ ಹೋಗ್ತಿದ್ಯಾ? ನಾನು ವಿಷ ಮುಕ್ತವಾಗಿ ಬೆಳ್ಕೊಡ್ತಾ ಇದ್ದೀನಿ, ತಗೋ ನನ್ನ ಹತ್ರ 30 ರೂಪಾಯಿಗೆ ಅಂತ. ನನಗೇನು ಲಾಸ್ ಆಗ್ಲಿಲ್ಲ ಅದು. ಯಾಕೆ ನನ್ನ ಮನೇನು ನಾನು ನಿರ್ವಹಣೆ ಮಾಡ್ಕೊಂಡೆ, ನನ್ನ ಆರೋಗ್ಯ ಕಾಪಾಡ್ಕೊಂಡೆ, ಪಕ್ಕದಲ್ಲೂ ನಾನು ಉಳಿಕೆ ತರಕಾರಿಗಳನ್ನ ಮಾರಾಟ ಮಾಡೋದ್ರ ಕಡೆ ಗಮನನೂ ಕೊಟ್ಟೆ. ಬಹಳ ಅರಿವು, ರಸಗೊಬ್ಬರ ಕೀಟನಾಶಕ ಇಲ್ಲದಿರುವುದರಿಂದ ಉತ್ಪಾದನಾ ವೆಚ್ಚದಲ್ಲಿ ಭಾರಿ ಇಳಿಕೆ. ಈಗೇನಪ್ಪ, ನಾವು ಈಗ ಯಾವ್ದೋ ಒಂದು ಟೊಮೊಟೊ ಗಿಡನೋ ಅಥವಾ ಬದನೆ ಗಿಡ ರೋಗ ಬಂತು ಅಂದ್ರೆ ಆ ಎಲೆನೋ ಅಥವಾ ಗಿಡನೋ ಕಿತ್ಕೊಂಡೋಗಿ ಅಂಗಡಿ ಕೊಡ್ತೀವಿ, ಇದಕ್ಕೇನೋ ರೋಗ ಬಂದಿದೆ ಕೊಡಪ್ಪ ಅಂತ. ಅವನೇನ್ ಮಾಡ್ತಾನೆ, ಅದಕ್ಕೆ ಏನ್ ಕೊಡ್ಬೇಕು ಅದು ಕೊಟ್ಟಿರ್ತಾನೆ. ಯಾಕಪ್ಪ ಅಂದ್ರೆ ಅದು ಒಂದು ಕಂಪ್ನಿ ಬೀಜದಲ್ಲಿ ಅವನು ಬಿಟ್ಬಿಟ್ಟಿರ್ತಾನೆ. ಸುಮ್ನೆ ಬೀಜ ಕೊಟ್ರೆ ಅವನು ಬೀಜನೇ ಮಾರಾಟ ಮಾಡ್ತಾ ಕೂತ್ಕೊಳ್ಳಲ್ಲ. ಎಷ್ಟೋ 3 ತಿಂಗಳಿಗೆ ಒಮ್ಮೆ ಒಂದು ಪ್ಯಾಕೆಟ್ ಬೀಜ ತಗೋತೀರಾ, ಆಮೇಲೆ ಅವ್ನ ಗತಿ 3 ತಿಂಗಳ ತನಕ. ಅದಕ್ಕೆ ಯಾವ್ದಾರ ರೋಗ ಬಿಟ್ಟಿದ್ರೆ ಅದೇ ಔಷಧಿ ತಗೊಳ್ಳೇಬೇಕು, ನೀವು ಅವನ ಹತ್ರನೇ ಹೋಗ್ಬೇಕು. ಅದು ದೊಡ್ಡದಾಗ್ಲೇ ಆ ರೋಗಗಳು ಕಡಿಮೆ ಆಗೋದು ಅದು ಗಿಡಕ್ಕೆ, ಇಲ್ಲಾಂದ್ರೆ ಆಗೋದೇ ಇಲ್ಲ ಅದು. ಅದಕ್ಕೆ ಅಲ್ವಾ ಗಿಡ ತಗೊಂಡೋಗಿ ಕೊಟ್ರೆ ಅವನು ಈ ಕಂಪ್ನಿದ್ ಕೊಡೋ ಇದನ್ನ ಇಷ್ಟು ಲೀಟರ್ಗೆ ಹಾಕೊಂಡೇ ಹೊಡಿಬೇಕು ಅಂತ ಹೇಳ್ತಾನೆ. ಯಾಕೆಂದ್ರೆ ಅದೊಂದು ದಂಧೆ, ಹೈಬ್ರಿಡ್ ಬೀಜದ್ದೇ ದಂಧೆ ಅದು. ಆ ಬೀಜದಲ್ಲಿ ಇಂಜೆಕ್ಟ್ ಮಾಡಿ ಕಳಿಸ್ಬಿಡ್ತಾವ್ರೆ, ನಿಮ್ಗೆ ಯಾವ್ಯಾವ ರೋಗ ಬೇಕು ಅದನ್ನ. ಅದ್ ಬರ್ಲೇಬೇಕು, ಅದ್ ಬಂದೇ ಬರುತ್ತೆ. ನೀವು ಏನೇ ಮಾಡಿದ್ರು ಅದ್ ಬಿಡಲ್ಲ, ಆ ರೋಗ ಆ ದಿನಕ್ಕೆ ಬಂದೇ ಬರುತ್ತೆ. ಅದೇ ತರ ಈಗ ಜೋಳಕ್ಕೆ ಬಂದಿರೋದು ಅದೇನೆ. 1 ವಾರ ಆಯ್ತು ಅಂದ್ರ ಅಲ್ಲಿಗೆ ಸೈನಿಕಗಳು ಅಟ್ಯಾಕ್ ಆಗ್ತಾ ಇದೆ. ಮೊದ್ಲು ಯಾಕೆ ಜೋಳಕ್ಕೆ ಬರ್ತಾನೆ ಇರ್ಲಿಲ್ಲ, ಈಗ ಯಾಕೆ ಬರ್ತಾ ಇದೆ? ಅದನ್ನ ನಮ್ ನೈಸರ್ಗಿಕವಾಗಿ ಔಷಧಿಗಳನ್ನ ತಯಾರಿಸ್ಕೊಳ್ಳೋದ್ರಿಂದ ನಮ್ ಖರ್ಚೆ ಕಡಿಮೆ. ಈಗ ಎಲ್ಲರ ಹತ್ರನು ಬೇವು ಸಿಗುತ್ತೆ, ಹೊಂಗೆ ಸಿಗುತ್ತೆ, ಸೀತಾಫಲ ಎಲೆ ಸಿಗುತ್ತೆ, ಎಷ್ಟೋ ಹಾಲ್ ಬರುವಂತ ಎಲೆಗಳು ಸಿಗ್ತವೆ, ಎಷ್ಟೋ ಕಹಿ ಇರುವಂತ ಎಲೆ ಗಿಡಗಳು ಸಿಗ್ತವೆ. ಅದರಿಂದನೇ ಕಷಾಯ ಶುರು ಮಾಡ್ಬೋದು ನಾವು, ಅದರಿಂದನೇ ಕಷಾಯ ಮಾಡ್ಕೋಬಹುದು. ಈಗ ಪಾರ್ಥೇನಿಯಂ ನೋಡ್ಬೋದು ನೀವು, ಎಲ್ಲಾ ಕಡೆನೂ ಪಾರ್ಥೇನಿಯಂ ಇದೆ. ಅದು ಒಂದು ಕಷಾಯವಾಗಿ ಕೆಲಸ ಮಾಡುತ್ತೆ. ಪಾರ್ಥೇನಿಯಂಗೆ ಯಾವ್ದಾರ ರೋಗ ಬಂದಿದೆಯಾ? ಅದಕ್ಕೆ ಯಾವ ಗೊಬ್ಬರ ಕೊಡ್ಲಿಲ್ಲ, ಯಾವ ನೀರು ಕೊಡ್ತಾ ಇಲ್ಲ, ಆದ್ರೂ ಅಷ್ಟು ದಷ್ಟಪುಷ್ಟವಾಗಿ ಬೆಳೆದ್ ನಿಂತ್ಕೊಂಡು ಹೂ ಆಗುತ್ತೆ, ಬೀಜ ಆಗುತ್ತೆ, ನೆಕ್ಸ್ಟ್ ಒಂದಿದ್ದದು 10 ಆಗೋಗಿರುತ್ತೆ. ಯಾಕೆ? ಅದಕ್ಕೇನು ನಿರ್ವಹಣೆನೇ ಮಾಡ್ತಾ ಇಲ್ಲ. ಅದು ಒಂದು ಕಷಾಯ ಆಗುತ್ತೆ. ನೀವು ಅದನ್ನೇ ಕಳಿಸ್ಬಿಟ್ಟು ಗಂಜಲದಲ್ಲಿ ಹಾಕಿ ಕೊಡಿದ್ರೆ ಅದು ಕಷಾಯನೇ, ಅದಕ್ಕೂ ಹುಳಗಳ ಅಟ್ರಾಕ್ಷನ್ ಆಗಲ್ಲ. ಆ ತರದವನ್ನ ನಾವು ಕಲ್ತ್ಕೋಬೇಕು. ಸುತ್ತಮುತ್ತ ಇರೋದ್ರಲ್ಲೇ ನೋಡ್ಕೊಂಡು ನಾವು ಅದನ್ನ ಕಲ್ತ್ಕೊಂಡ್ರೆ ಅದರಲ್ಲೂ ಕಡಿಮೆ ಮಾಡ್ಬೋದು ನಾವು ನಿರ್ವಹಣಾ ವೆಚ್ಚನ. ಮತ್ತೆ ವಿಷಮುಕ್ತ ತರಕಾರಿಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಮತ್ತು ಉತ್ತಮ ಬೆಲೆ. ಇವತ್ತು ವಿಷಮುಕ್ತ ಆಹಾರ ಕೊಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಎಷ್ಟು ಬೆಲೆ ಬೇಕು ನಾವು ನಿಗದಿ ಮಾಡ್ಬೇಕು. ಅದನ್ನ ಪ್ರೊಫೆಸರ್ ಅವ್ರು ಹೇಳ್ತಾ ಇದ್ರು ಅವಾಗ್ಲೇನೆ, ರೈತ ಬೆಳೆದಿರೋ ಬೆಳೆಗೆ ಅವನೇ ಬೆಲೆ ನಿಗದಿ ಮಾಡೋಂಥವ್ನಾಗ್ಬೇಕು, ಇನ್ಯಾವನೋ ನಿಗದಿ ಮಾಡೋಂಥವ್ನಲ್ಲ. ಯಾಕೆಂದ್ರೆ ಬೆಳೆದಿರೋ ಬೆಳೆ ನಂದು, ಅದು ನಾನು ಬೆಳೆದಿದ್ದೀನಿ, ಅದ್ರ ಖರ್ಚು ಏನಾಗಿದೆ ನಂಗೆ ಗೊತ್ತು, ಅದನ್ನ ಹೇಗೆ ನಿರ್ವಹಣೆ ಮಾಡಿದ್ದೀನಿ ನಂಗೆ ಗೊತ್ತು, ಅದು ಹೆಂಗೆ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನಂಗೆ ಗೊತ್ತು, ಎಷ್ಟು ನೀರು ಕೊಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು. ನೀನು ಯಾವನು ಬಂದು
ಅದಕ್ಕೆ ಬೆಲೆ ನಿಗದಿ ಮಾಡಕ್ಕೆ ಅದನ್ನ ನಾವು ಪ್ರಶ್ನೆ ಮಾಡ್ಬೇಕು. APMC ಹೋಯ್ತು ಅಂದ್ರೆ ಅಷ್ಟೇನೆ, ತಗೊಂಡೋಗಿ ಇಟ್ವ ನಮ್ ಕೆಲಸ ಅಷ್ಟೇನೆ, ಕೈ ಕಟ್ಕೊಂಡು ನಿಂತಿರೋದೆ. ಅವ್ನ 10 ರೂಪಾಯಿ 5 ರೂಪಾಯಿ ಕೂಗ್ಬಿಟ್ಟು ತಗೊಂಡು ಹೋಗ್ತಾ ಇರ್ತಾನೆ. ಇದಾಗಬಾರ್ದು. ಯಾವುದೇ ಬೆಳೆ ಬೆಳಿತೀನಿ ಅಂತಂದ್ರೆ ಆ ಬೆಲೆ ನಿಗದಿ ಮಾಡೋನು ರೈತ ಆಗಿರ್ಬೇಕು. ಅದು ಪ್ರೊಫೆಸರ್ ಅವ್ರು ಕನ್ಸ್ಕೊಂಡಿದ್ದು. ಅದನ್ನ ಈಗ ನಮ್ದು ಮಾರುಕಟ್ಟೆ ಮಾಡ್ತಾ ಇರೋದು. ಅವತ್ತೇನ್ ಪ್ರೊಫೆಸರ್ ಅವ್ರು ಆಸೆ ಪಟ್ಟು ಕನ್ಸ್ಕೊಂಡಿದ್ರು ಅದು ಇವತ್ತು ನಮ್ದು ಮುಖಾಂತರ ನಾವೆಲ್ಲರೂ ಒಟ್ಟಾರೆ ಸೇರಿದ್ರೇನೆ ಅದು ಆಗೋಕ್ ಸಾಧ್ಯ. ಸೊ ಅದೇ ತರ ನಾವು ಇಲ್ಲಿ ನಾವು ಬೆಳಿತಿದೀವಿ ಅಂತಂದ್ರೆ ನಾವ್ ಯಾವ್ದನ್ನು APMC ನೋಡಲ್ಲ, ಮಾರ್ಕೆಟ್ ನೋಡಲ್ಲ. ಅಲ್ಲಿ 50 ಇರ್ಲಿ 100 ಇರ್ಲಿ ನಾವು ಅದನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ. ನನ್ನ ಬೆಳೆ ನನ್ನ ಬೆಲೆ, ನಾನು ಬೆಳೆದಿರೋದಕ್ಕೆ ನಾನೇ ಬೆಲೆ ನಿಗದಿ ಮಾಡೋನು. ಅದನ್ನ ನಾವು ಕಲಿಬೇಕು. ಅದೆಷ್ಟೇ ಆಗಿರ್ಲಿ. ನೀವೀಗ ಒಂದು ಟೊಮೊಟೊನೇ ಬೆಳೆದಿದ್ದೀರಾ ಅಂತಂದ್ರೆ ನನಗೆ 10 ರೂಪಾಯಿ ಕೊಟ್ಟರೆ ನನಗೆ ಲಾಸ್ ಇಲ್ಲ ಅಂತಂದ್ರೆ ಕೊಟ್ಬಿಡಿ 10 ರೂಪಾಯಿಗೆ, ನನಗೆ ಲಾಭನೇ ಇದೆ ಅಂತಂದ್ರೆ. ಇಲ್ಲ ನನಗೆ 50 ರೂಪಾಯಿನೇ ಬೇಕು ಅಂದ್ರೆ ತಗೊಳ್ಳಿ 50 ರೂಪಾಯಿನೇ, ನೀವು ಖರ್ಚು ಮಾಡಿರೋದು ಹಂಗಿದೆ. ಅದನ್ನ ನಾವು ಬೆಲೆ ನಿಗದಿ ಮಾಡೋಂಥವ್ರಾಗಿರ್ಬೇಕು. ಅವಾಗ ನಮಗೆ ಲಾಭನ ಕಾಣೋಕೆ ಸಾಧ್ಯ. ಇಲ್ಲ ಅಂತಂದ್ರೆ ಇವತ್ತು ಎಲ್ಲ ಕಡೆನೂ ನೋಡ್ಬೋದು ನೀವು APMCಗಳ ಎಲ್ಲಾದ್ರೂ ಆಗಲಿ ರೈತ ಇವತ್ತು ಯಾರೇ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ, ಎಲ್ಲಿ ಪೇಪರ್ ನೋಡಿ ಎಲ್ಲಿ ನ್ಯೂಸ್ ನೋಡಿ ಬರೀ ರೈತನ ಆತ್ಮಹತ್ಯೆ. ಯಾವ ಥರ ಪ್ರೊಫೆಸರ್ ಆತ್ಮಹತ್ಯೆ ಅಂತ ಕೇಳಿದೀವ, ಟೀಚರ್ ಆತ್ಮಹತ್ಯೆ ಅಂತ ಕೇಳಿದೀವ, ಇಂಜಿನಿಯರ್ ಆತ್ಮಹತ್ಯೆ ಅಂತ ಕೇಳಿದೀವ? ಯಾಕೆ ರೈತನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ? ಅದೇನು ದೊಡ್ಡ ಹೆಡ್ಲೈನ್ ಅಲ್ಲೇ ರೈತನ ಆತ್ಮಹತ್ಯೆ. ಅದಕ್ಕೆ ರೈತ ಆತ್ಮಹತ್ಯೆ ಆಗೋದ್ ಕಾರಣನೇ ಅದನ್ನ ನಾವು ಕಲಿಬೇಕು. ಬೀಜ ಸ್ವಾತಂತ್ರ್ಯ ನಮ್ಗೆ ಹೇಗೋ ಅದೇ ತರ ಮಾರುಕಟ್ಟೆನೂ ನಮ್ಮ ಕೈಲಿರ್ಬೇಕು. ಸೊ ಅವಾಗಲೇ ನಾವು ಲಾಭ ಮಾಡೋಕ್ ಸಾಧ್ಯ. ಮತ್ತೆ ಆರ್ಥಿಕ ಲೆಕ್ಕಾಚಾರ ಮತ್ತು ಸುಸ್ಥಿರತೆ, ಅಂದಾಜು ವೆಚ್ಚ ಮತ್ತೆ ಪರಿಸ್ಥಿತಿ. ಅಂದ್ರೆ ನೋಡಿ, ಆದಾಯ ವೆಚ್ಚದ ವಿಶ್ಲೇಷಣೆ ಹೇಗಿರುತ್ತೆ ಅಂದ್ರೆ ವೆಚ್ಚ ಕಡಿಮೆ ಮಾಡಿ ಯಾವ ತರ ಕಡಿಮೆ ಮಾಡಬೇಕು, ಬೀಜ ಸ್ವಂತ ಬೀಜ ನಮ್ದೇ ಆಗಿರ್ಬೇಕು, ಮತ್ತೆ ಸಸಿ ಮನೆಯಲ್ಲೇ ತಯಾರಿಸ್ಕೊಳ್ಳೋ ತರ ಆಗಿರ್ಬೇಕು, ಗೊಬ್ಬರ ನನ್ನ ಹತ್ರನೇ ಇರ್ಬೇಕು, ಜೀವಾಮೃತನೂ ನನ್ನ ಹತ್ರನೇ ಇದೆ, ಕುಟುಂಬದ ಶ್ರಮನೂ ಇರ್ಬೇಕು. ನಾವು ಎಲ್ಲೋ ಈಗ ಎಲ್ಲಿ ಮಂಡ್ಯದಲ್ಲಿ ನೋಡ್ಬೋದು ನಾವು, ಮಂಡ್ಯದವರು ಈಗ ಇವರೆಲ್ಲ ಬರ್ತಾರೆ ಜವರೇಗೌಡರು ಅವರೆಲ್ಲ, ನಾವು ಸುಮ್ಮನೆ ರೇಗಿಸ್ತಾ ಇರ್ತೀವಿ. ಮಂಡ್ಯದಲ್ಲಿ ಕಬ್ಬು ಹಾಕ್ಬಿಡ್ತೀರಾ, ನೀರು ಬಿಟ್ಬಿಡ್ತೀರಾ, ಹೋಗಿ ಮಲಗಿರ್ತೀರಾ, ನಿಮ್ದು ಏನು ಇಲ್ಲ, ಆರಾಮಾಗಿರ್ತೀರಾ. ವರ್ಷ ಬಂತಂದ್ರೆ ಕಬ್ಬುಗೆ ಕಟಾವ್ ಮಾಡ್ಕೊಂಡು ತಗೊಂಡು ಹೋಗ್ತಾನೆ, ಇನ್ನೇನು ಇಲ್ಲ ಅಂತ. ಅದನ್ನ ಸೋಂಬೇರಿ ಬೆಳೆ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಏನೂ ಇಲ್ಲ, ಅದು ಉಪ್ಪು ಗೊಬ್ಬರ ಏನು ಕೊಡ್ಬೇಕು ಕೊಟ್ಬಿಡ್ತಾರೆ ಅಷ್ಟೇನೆ. ಸೊ ಆ ಥರ ಆಗ್ಬಾರ್ದು. ಮನೆಯವರೇ ನಿಂತ್ಕೊಂಡು ಕೆಲಸ ಮಾಡಿ. ಈಗ ಮನೆಯಲ್ಲಿ ಫ್ಯಾಮಿಲಿ ಅಂತಂದ್ಮೇಲೆ ಒಂದು 4-5 ಜನ ಇರ್ತೀವಿ. ಎಲ್ಲರೂ ಹೇಗೆ ಅಂತವ್ರು 9 ಗಂಟೆ ಮೇಲೇನೆ ಆಫೀಸ್ ಕೆಲಸಗಳು ಅದು ಇದು ಅಂತ ಇರ್ತಾರೆ ಅಲ್ವಾ, ಮನೇಲಿರೋರು ಇರ್ತಾರೆ. ಈ ತರಕಾರಿ ಸಣ್ಣ ನಾವು ಏನು ತಾಕನ ನೋಡ್ಕೊಂಡ್ ಬಂದ್ವೋ ಇದನ್ನ ಮಹಿಳೆಯರೇ ನಿರ್ವಹಣೆ ಮಾಡುವಂಥದ್ದು. ಗಂಡಸುಗಳು ಬೇಕಾಗಿಲ್ಲ, ಮಹಿಳೆಯರ ಕೈಲಿ ಆಗದೇ ಇಲ್ಲ ಅಂತಲ್ಲ, ಮಹಿಳೆಯರ ಕೈಲಿ ಮಾಡುವಂಥದ್ದೇ ನಾವು ಇಲ್ಲಿ ಮಾಡ್ತಾ ಇರೋದು. ಮಹಿಳೆಯರೇ ನಿರ್ವಹಣೆ ಮಾಡುವಂಥದ್ದು. ಬೀಜ ಹಾಕೋದು ಹಬ್ಬ ಅಂದ್ರೆ ಏನು, ಒಂದು ಬೆಡ್ಡಲ್ಲಿ 1 ದಿನ ಬೀಜ ಹಾಕೋಕ್ಕಾಗಲ್ವಾ? ಎಷ್ಟು ಅರ್ಧ ಗಂಟೆ ಕೆಲಸ, ಬೀಜ ಹಾಕೋದು, ನೀರು ಕೊಡೋದು. ಇವತ್ತಂತೂ ಎಲ್ಲ ಕಡೆನೂ ನೋಡ್ತಾ ಇದೀವಿ, ನೀರು ಗೇಟ್ ಆನ್ ಮಾಡಿದ್ರೆ ನೀರು ಹೋಗ್ತಾ ಇರುತ್ತೆ. ಯಾರು ಕೈಯಲ್ಲಿ ಕಟ್ಕೊಂಡು ನಿಂತಿರಲ್ಲ. ಇವತ್ತು 90% ಗೇಟ್ ಆನ್ ಮಾಡಿದ್ರೆ ನೀರು ಹೋಗುವಂಥದ್ದೇ ಇವತ್ತಿನ ದಿನದಲ್ಲಿ ಇರುವಂಥದ್ದು. ಅಪ್ಡೇಟ್ ಆಗ್ಬಿಟ್ಟಿದೀವಿ. ಸೊ ಅಂಥದನ್ನ ನಾವು ಕಡಿಮೆನೇ ಮಾಡ್ಕೋಬೋದಲ್ಲ. ಅದರಲ್ಲೆಲ್ಲ ಬೀಜ ನನ್ನ ಹತ್ರನೇ ಇದೆ, ನಾನು ಯಾರು ತಗೊಂಡೋಗಿ ಕೊಟ್ಬಿಟ್ಟು ತಗೊಂಬರೋದು ಇಲ್ಲ, ಯಾವ ಅಂಗಡಿ ತಮಗೂ ಹೋಗಂಗಿಲ್ಲ. ಬೀಜ ನನ್ನ ಹತ್ರನೇ ಇದೆ, ಹಸುಗಳಿದೆ, ಸಗಣಿ ನನ್ನ ಹತ್ರನೇ ಇದೆ, ಗೊಬ್ಬರ ಆಯ್ತು. ಅದನ್ನೇ ಬೇರೆ ಬೇರೆ ತರ ಗೊಬ್ಬರ ಪರಿವರ್ತನೆ ಮಾಡಿ ಘನ ಜೀವಾಮೃತ ಮಾಡಿ ಇಟ್ಕೊಳ್ಳಿ. ನೀವು 10 kg ಹಾಕೋದನ್ನ 5 kg ಹಾಕ್ಬೋದು. ಈ ಟೊಮೊಟೊ ಗಿಡ ಅಂತ ನಾವು ಬರೀ 100 ಗ್ರಾಮ್ನಷ್ಟು ಕೊಡ್ತೀವಿ ಅಷ್ಟೇನೆ. ಘನ ಜೀವಾಮೃತ ಆದ್ರೆ ಬರೀ 100 ಗ್ರಾಮ್ ಒಂದು ಗಿಡಕ್ಕೆ ಕೊಡೋದು. 1 kg 10 ಗಿಡಕ್ಕೆ ಕೊಡ್ತೀವಿ ನಾವು. ಅದೇ ಬೇಕಾದಷ್ಟು 15 ದಿನಕ್ಕೊಮ್ಮೆ ಜೀವಾಮೃತ ಕೊಡಿ ಸುಮ್ಮನೆ. ಅದೇ ಹೆಂಗೆ ಬರುತ್ತೆ, ಖರ್ಚಾಗಿ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ. ಯಾಕಂದ್ರೆ ನನ್ನ ಹತ್ರನೇ ಇದೆ, ಗಂಜಲ ಸಿಕ್ತು, ಗೊಬ್ಬರ ಸಿಕ್ತು, ಇನ್ನೇನಪ್ಪ ಕಾಳುಗಳು ನನ್ನ ಹತ್ರನೇ ಇದೆ, ಅದನ್ನೇ ಹಿಟ್ ಮಾಡಿ ಜೀವಾಮೃತಕ್ಕೆ ಕೊಡಿ. ಬೆಲ್ಲ ಇಲ್ವಾ, ತಗೊಬನ್ನಿ, ಒಂದು 100 ರೂಪಾಯಿ ಖರ್ಚಾಗ್ಬೋದು ಜೀವಾಮೃತಕ್ಕೆ ಅಂತಂದ್ರೆ ಬೆಲ್ಲ ಕಡಿಮೆಗೆ ಸಿಗುತ್ತೆ. ಹಾಕ್ಬಿಟ್ಟು ಜೀವಾಮೃತ ಮಾಡಿಬಿಟ್ರೆ ಎಕರೆಗೆ 200 ಲೀಟ್ರ್ನಂತೆ, 200 ಲೀಟ್ರ್ 1 ಎಕರೆ ವಿಸ್ತೀರ್ಣಕ್ಕೆ ಕೊಡ್ಬೋದು ನಾವು. ಅದನ್ನು ಮಾಡ್ಕೊಂಡ್ರೆ ನಾವು ಖರ್ಚನ್ನ ಕಡಿಮೆ ಮಾಡ್ಬೋದು. ಮತ್ತು ಆದಾಯ ಹೆಚ್ಚು. ವೈವಿಧ್ಯತೆಯ ಬೆಳೆಗಳು ಅಂದರೆ ತರಕಾರಿಗಳಲ್ಲಿ ವೈವಿಧ್ಯತೆ ಮತ್ತು ಮಾರಾಟ ಮಾಡೋದ್ರಿಂದ ಬರುವ ಹಣ, ಒಟ್ಟು ಹಣ, ನಾವು ಈಗೇನು ಹೇಳಿದ್ವಿ ವೈವಿಧ್ಯತೆನ ಜಾಸ್ತಿ ಮಾಡ್ಕೋತಾ ಹೋದರೆ ಬೆಳೆಗಳ ವೈವಿಧ್ಯತೆ ಜಾಸ್ತಿ. ನೀವು ಅಲ್ಲಿ ನೋಡಿದ್ರಲ್ಲ, ಬರೀ 16 ಬೆಡ್ಡಲ್ಲಿ 26 ತರಹದ ತರಕಾರಿ ಸೊಪ್ಪುಗಳಿದೆ. ಎಲ್ಲನೂ ಸೇರಿಸ್ಕೊಂಡ್ರೆ 26 ತರಹದ ಸೊಪ್ಪು ತರಕಾರಿ. ಆ ಥರ ವೈವಿಧ್ಯತೆನ ಮಾಡಿ ಎಲ್ಲ ಬೆಳೆಗಳು ಬರ್ತವೆ. ಅದರಲ್ಲಿ ಬೇಡ, ಒಂದು 6 ತರಕಾರಿಗಳು ಬರೋದೇ ಬೇಡ ನಮಗೆ, ಇನ್ನೂ 20 ವೆರೈಟಿ ತರಕಾರಿ ಬರುತ್ತಲ್ಲ, ಇದರದನ್ನ ನಾವು ಅದರಲ್ಲಿ ತಗೊಬೋದು, ನಾವು ಅದನ್ನ ಮಾಡ್ಬೋದು. ನಿವ್ವಳ ಲಾಭ, ಒಟ್ಟು ಆದಾಯ, ಕಡಿಮೆ ವೆಚ್ಚ, ಹೆಚ್ಚಿನ ಲಾಭ. ಸುಸ್ಥಿರತೆ ಅಂದರೆ ಮಣ್ಣಿನ ಫಲವತ್ತತೆ ಹೆಚ್ಚಳ, ನೀರಿನ ಮಿತ ಬಳಕೆ ಮತ್ತು ಪರಿಸರ ಸ್ನೇಹಿ ವಿಧಾನಗಳಿಂದ ದೀರ್ಘಕಾಲೀನ ಕೃಷಿ ಸಾಧ್ಯ. ನಾವು ಹೇಳ್ದಂಗೆ ಮಣ್ಣಿನ ಫಲವತ್ತತೆಯ ಕಡೆ ಗಮನ ಕೊಟ್ರೆ ನಾವು ಯಾವ ಗೊಬ್ಬರನೂ ಹಾಕಂಗಿಲ್ಲ ಜಾಸ್ತಿ, ತಗೊಬಂದು ಅಲ್ಲಿ ಫಲವತ್ತತೆ ಆಯಿತು ಅಂದ್ರೆ ತಾನೇ ಬರ್ತಾ ಇರುತ್ತೆ. ಈಗ ನೀವು ಎಲ್ಲ ಕಡೆನೂ ನೋಡ್ತಾ ಇರ್ಬೋದು, ಎಲ್ಲ ಕಡೆನೂ ಇದೆ, ಬೆಟ್ಟ ಗುಡ್ಡಗಳೆಲ್ಲ ಇದೆ ಎಲ್ಲ ಕಡೆನೂ, ಇಷ್ಟೆಷ್ಟು ದಪ್ಪ ಮರಗಳಿದ್ದಾವೆ,
ಎಷ್ಟೆಷ್ಟು ದಪ್ಪ ಕಾಂಡಗಳಿದಾವೆ, ಎಷ್ಟೆಷ್ಟು ದಪ್ಪ ಬೇರ್ಗಳಿದೆ. ಅದ್ ನೋಡ್ತಾ ಇದ್ರೆ ಅಲ್ಲಿ ಯಾರು ಗೊಬ್ಬರ ಕೊಟ್ರು, ಯಾರು ನೀರ್ ಕೊಟ್ಟಿದ್ರು. ಸೊ ನಮ್ಮಲ್ಲಿ ನಮಗೆ ಪ್ರಶ್ನೆ ಹುಟ್ಟಬೇಕು ಅಲ್ವಾ, ಅಲ್ಲಿ ಅಷ್ಟು ಪುಷ್ಟವಾಗಿ ಬೆಳೆದಿದೆ ಕಾಡಲ್ಲಿ, ನಮ್ಮ ಜಮೀನಲ್ಲಿ ಯಾಕೆ ಬರ್ತಾ ಇಲ್ಲ? ಯಾಕಂದ್ರೆ ಅಲ್ಲಿನ ಫಲವತ್ತತೆ ಆ ತರ ಇದೆ, ನಮ್ಮ ಫಲವತ್ತತೆ ಈ ತರ ಇದೆ. ಅಂದ್ರೆ ಮಣ್ಣನ್ನ ನಾವು ನಾಶ ಮಾಡ್ಬಿಟ್ಟಿದೀವಿ, ವಿಷ ಹಾಕಿ 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 ಅಲ್ಲಿನ ಸೂಕ್ಷ್ಮಾಣು ಜೀವಿಗಳನ್ನ ಸರ್ವನಾಶ ಮಾಡ್ಬಿಟ್ಟಿದೀವಿ, ಏನು ಬರ್ತಾ ಇಲ್ಲ. ಅದಿದ್ರೆ ಅಲ್ವಾ ಬರೋದಕ್ಕೆ. ಅಲ್ಲಿ ಏನು ಇಲ್ಲ, ಅಲ್ಲಿ ವರ್ಷಕ್ಕೊಂದ್ಸಲಿ ಮಳೆಗಾಲದಲ್ಲಿ ಮಳೆ ಆಗುತ್ತೆ, ಅದೇ ನೀರ್ನ ತಗೊಳ್ತವೆ, ದಷ್ಟ ಪುಷ್ಟವಾಗಿ ಬೆಳಿತವೆ, ಗೊಬ್ಬರನೂ ಕೊಡಲ್ಲ. ಯಾಕೆಂದ್ರೆ ಬೇಸಿಗೆ ಕಾಲದಲ್ಲಿ ಎಲೆಗಳನ್ನೆಲ್ಲ ಉದುರಿಸ್ಕೊಳ್ಳುತ್ತೆ, ಮಲ್ಚ್ ಮಾಡ್ಕೊಳ್ಳುತ್ತೆ. ಯಾಕೆಂದ್ರೆ ರಕ್ಷಣೆ ಮಾಡ್ಕೋಬೇಕು, ಅದು ಬಿಸಿಲಿಗೆ ಅದ್ರ ಬೇರ್ಗಳನ್ನ ಕೊಡಬಾರ್ದು. ನಾವು ಈಗ ಬಿಸಿಲಲ್ಲಿ ಬರಿಗಾಲಲ್ಲಿ ಹೋಯ್ತು ಅಂದ್ರೆ ಸುಡುತ್ತೆ ಅಂತ ಹೇಳ್ತೀವಿ, ಅದು ಹಂಗೇನೆ. ಆ ಬಿಸಿಲನ್ನ ನೆಲೆಯಿಂದ ಮುಚ್ಕೊಳ್ಳುತ್ತೆ ಅದು ಎಲೆಗಳನ್ನ ಬಿಡಿಸ್ಕೊಂಡು. ಅವಾಗ ನಮ್ಗೆ ಹೊಸದಾಗಿ ಚಿಗುರೊಡಿಯುತ್ತೆ, ವಸಂತ ಕಾಲ ಶುರು ಆಗ್ತದೆ ಅಂತ. ಯಾಕಂದ್ರೆ ಅವೆಲ್ಲ ಪ್ರಕೃತಿ ಕೊಟ್ಟಿರೋದು ನಮ್ಗೆ, ಅದನ್ನ ನಾವು ಮರ್ತೋಗ್ಬಿಟ್ಟಿದೀವಿ ಎಲ್ಲರೂ. ಅದನ್ನ ನಾವು ಮತ್ತೆ ತಗೋಬರ್ಬೇಕು ಕೃಷಿಯಿಂದಾನೆ, ಅದನ್ನೆಲ್ಲ ನಮಗೆ ಪ್ರಕೃತಿನೇ ಕೊಟ್ಟಿದೆ. ಸೊ ಅದರಿಂದ ನಾವು ಇದನ್ನೆಲ್ಲ ಮಾಡ್ಕೋಬಹುದು. ನಿರಂತರ ಉತ್ಪಾದನಾ ನಿರ್ವಹಣೆ ಹೇಗಪ್ಪ ಅಂದ್ರೆ ತರಕಾರಿ ಬೆಳೆ ವೇಳಾಪಟ್ಟಿ. ಮೊದಲನೇಗೆ ನಮ್ಗೆ ಆ ತರಕಾರಿ ನಾನು ಏನೇನ್ ಬೆಳಿತೀನಿ, ಏನೇನ್ ಬೆಳಿಬಹುದು ಅನ್ನೋದನ್ನ ನಾವು ಕೂತ್ಕೊಂಡು ನೋಟ್ ಮಾಡ್ಕೋಬೇಕು. ಮೊದಲು ಆ ವೇಳಾಪಟ್ಟಿನ ಮಾಡ್ಕೋಬೇಕು, ಟೈಮ್ ಟೇಬಲ್ ಹಾಕೋಬೇಕು. ಅದೇ ತರ ವರ್ಷವಿಡೀ ತರಕಾರಿ ಲಭ್ಯವಿರುವ ಯೋಜನೆ ರೂಪಿಸುವುದು. ನಮ್ಗೆ ವರ್ಷವಿಡೀ ಪೂರ್ತಿ ಒಂದು ವರ್ಷದಲ್ಲಿ ಯಾವ ಹಂತದಲ್ಲಿ ತರಕಾರಿಗಳು ಬರ್ತವೆ ಅದನ್ನ ನಾವು ಬೆಳೆಯೋದ್ರ ಕಡೆ ಗಮನ ಕೊಡ್ಬೇಕು. ಈಗ ಮಳೆಗಾಲ ಬಂದ ತಕ್ಷಣನೇ ಮಳೆಗಾಲದಲ್ಲಿ ಬರುವಂತ ತರಕಾರಿಗಳನ್ನೆಲ್ಲ ಬೆಳಿತೀವಿ ನಾವು. ಅದ್ರಲ್ಲಿ ಶೇಂಗಾ, ಜೋಳ, ರಾಗಿ ಇವೆಲ್ಲಾನು ಬೆಳ್ಕೋತೀವಿ ಮಳೆಗಾಲದಲ್ಲಿ ಮಾತ್ರ. ಅವೆಲ್ಲ ಸ್ಟೋರ್ ಮಾಡ್ಕೋಬಹುದು ಒಂದು ವರ್ಷ ತನಕನು. ಆದ್ರೆ ತರಕಾರಿ ಮಾಡಕ್ಕಾಗಲ್ಲ. ಅದರಲ್ಲಿ ಋತುಮಾನಕ್ಕೆ ಅನುಗುಣವಾದ ಬೆಳೆಗಳನ್ನು ಆಯ್ಕೆ ಮಾಡೋದು. ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ 3 ಋತುಮಾನಗಳಲ್ಲಿ ಯಾವ್ಯಾವ ತರಕಾರಿಗಳು ಬರುತ್ತೆ ಅನ್ನೋದನ್ನ ನಾವು ಪಟ್ಟಿ ಮಾಡ್ಕೋಬೇಕು. ಆ ಋತುಮಾನಗಳಲ್ಲೇ ನಾವು ಪಟ್ಟಿ ಮಾಡ್ಕೊಂಡು ಆ ತರಕಾರಿಗಳನ್ನ ಬೆಳೆಯೋದ್ರ ಕಡೆ ಗಮನ ಕೊಡ್ಬೇಕು. ಈಗ ಕುಂಬಳಕಾಯಿ ಬೆಳೆದ್ಬಿಟ್ರೆ ಒಂದ್ 3 ರಿಂದ 6 ತಿಂಗಳು ಸ್ಟೋರ್ ಮಾಡ್ಬೋದಾ? ಕುಂಬಳಕಾಯಿನ ಇಟ್ಕೋಬಹುದು, ಅದನ್ನ ಹಣ್ಣಾದ್ಮೇಲೆ ಅದೇನೂ ಆಗಲ್ಲ. ಸೊ ಅಂತ ತರಕಾರಿಗಳನ್ನ ನಾವು ಬೆಳ್ಕೋಬೇಕು. ಸ್ಟೋರ್ ಮಾಡುವಂಥದ್ದು ಯಾವುದು ಅಂತ ಈರುಳ್ಳಿ, ಇವನ್ನೆಲ್ಲ. ಈರುಳ್ಳಿಯನ್ನು ವರ್ಷದಲ್ಲಿ 2 ಬೆಳೆ ಹಾಕ್ತಾರೆ ನಮ್ಮ ಈ ಭಾಗದಲ್ಲಿ. ಅದನ್ನ ವರ್ಷ ಪೂರ್ತಿ ಹಾಕ್ತಾನೆ ಇರ್ತಾರೆ. ಇವಾಗಂತೂ ಹೈಬ್ರಿಡ್ ಬೀಜ ಬಂದ್ಮೇಲೆ ಅಂತ್ಯವನ್ನ ನಾವು ಋತುಮಾನ ಅವಗುಣಕ್ಕೆ ಇದ್ ಮಾಡ್ಕೊಳಕ್ ಸಾಧ್ಯ. ಹಂತವಾಗಿ ಬಿತ್ತನೆ ಮಾಡೋದು ಅಂದ್ರೆ ಒಂದು ಬಾರಿ ಎಲ್ಲಾ ಬಿತ್ತನೆ ಮಾಡಿದ 15 ದಿನಗಳ ಅಂತರದಲ್ಲಿ ಬಿತ್ತನೆ ಮಾಡುವುದು. ಯಾಕೆ 15 ದಿನದಲ್ಲಿ ಮಾಡ್ಬೇಕು? ನಾವು ಇಲ್ಲಿ 15 ದಿನಕ್ಕೆ ಮಾಡ್ತಿದೀವಿ, 20 ದಿನಕ್ಕೂ ಮಾಡ್ತಿದೀವಿ, 1 ವಾರಕ್ಕೂ ಮಾಡ್ತಾ ಇದ್ದೀವಿ. ಅಂದ್ರೆ ವಾರ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಸೊಪ್ಪುಗಳ ಜೊತೆ ಒಂದಷ್ಟು ತರಕಾರಿಗಳನ್ನ ಆಡ್ ಮಾಡ್ತೀವಿ. ಅಂದ್ರೆ ನಮ್ಗೆ ರೆಗ್ಯುಲರ್ ಆಗಿ ಬಳಕೆಗೆ ಬರುವಂತದ್ದು, ಜಾಸ್ತಿ ಬಳಕೆಗೆ ಬರ್ತಾ ಇರೋದು ಸೊಪ್ಪುಗಳು. ಅದರಲ್ಲಿ ನಾವು ವಾರ ಬಿತ್ತನೆ ಮಾಡೋದು, ವಾರ ಕಟಾವ್ ಮಾಡ್ತಾ ಇರೋದು. ಮಾರ್ಕೆಟಿಂಗ್ ಅವಗುಣ, ಮಾರುಕಟ್ಟೆ ಹೇಗಿದೆ ಆ ತರ ನಾವು ಇಲ್ಲಿ ಟೈಮ್ ಟೇಬಲ್ ನ ಹಾಕೋತೀವಿ. ಅಲ್ಲಿ ಯಾವತ್ ಮಾರಾಟ ಇದೆ, ನಾವು ಯಾವತ್ ಬಿತ್ತನೆ ಮಾಡ್ಬೇಕು, ಅದನ್ನ ನಾವು ಮಾಡ್ಕೊಂಡ್ರೆ ಉತ್ತಮ. ಇದರಿಂದ ಕಟಾವು ಮತ್ತು ಆದಾಯ ನಿರಂತರವಾಗಿರುತ್ತೆ. 15 ದಿನ, ಒಂದು ವಾರಕ್ಕೆ, 15 ದಿನಕ್ಕೆ, 20 ದಿನಕ್ಕೆ ನಾವು ಮಾಡೋದ್ರಿಂದ ನಿರಂತರವಾಗಿ ಆದಾಯ ನಮ್ಗೆ ಬರ್ತಾನೆ ಇರುತ್ತೆ. ನಾವು 1 ತಿಂಗಳು ಮಾತ್ರ ಟೈಮ್ ಕಾಯ್ಬೇಕು. ಅದರಲ್ಲಿ 1 ವಾರಕ್ಕೊಮ್ಮೆ ಬಿತ್ತನೆ ಮಾಡ್ತು ಅಂದ್ರೆ ನೆಕ್ಸ್ಟ್ ವಾರಕ್ಕೊಮ್ಮೆ 1 ಬಿತ್ತನೆ, ನೆಕ್ಸ್ಟ್ ವಾರಕ್ಕೊಮ್ಮೆ ಬಿತ್ತನೆ, 4ನೇ ವಾರಕ್ಕೆ ಫಸ್ಟ್ ವಾರದ ಶುರುವಾಗಿರುತ್ತೆ ನಮ್ಗೆ. ಅಂದ್ರೆ 1 ತಿಂಗಳಿಗೆ ನನಗೆ ಆದಾಯ ಬರೋದು ಶುರುವಾಗ್ತಾ ಇರುತ್ತೆ. ಮೊದಲನೇ ವಾರದ್ದು ಲಾಸ್ಟ್ ವಾರದಲ್ಲಿ ಶೋಯಿಂಗ್ ಮಾಡ್ತಾ ಇದ್ದೀನಿ, ಇಲ್ಲಿ ಕಟಾವ್ ಮಾಡ್ತಾ ಇದ್ದೀನಿ. ಮುಂದಿನ ವಾರಕ್ಕೆ 5ನೇ ಶೋಯಿಂಗ್ ಮಾಡ್ತಾ ಇದ್ದೀನಿ, 2ನೇ ಕಟಾವು ಬಂದ ಇರುತ್ತೆ. ಮುಂದಿನ ವಾರಕ್ಕೆ 6ನೇ ಶೋಯಿಂಗ್ ಮಾಡ್ತಾ ಇದ್ದೀನಿ, 3ನೇ ಕಟಾವು ಶುರುವಾಗಿರುತ್ತೆ. ಸೊ ಇಂಥ ಹಂತವಾಗಿ ನಾವು ಅದನ್ನ ವೇಳಾಪಟ್ಟಿಗಳನ್ನ ಮಾಡ್ಕೊಂಡ್ರೆ ನಾವು ಆದಾಯನೂ ಅದರಲ್ಲಿ ಜಾಸ್ತಿ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಅಂಥದನ್ನ ನಾವು ರೂಪಿಸ್ಕೋಬೇಕು. ಮತ್ತೆ ಇದರಲ್ಲಿ ಯಾವ ಸಮಯದಲ್ಲಿ ಅಂದ್ರೆ ನಿರಂತರ ಉತ್ಪಾದನಾ ನಿರ್ವಹಣೆ, ಬೇಸಾಯ ಕ್ರಮಗಳ ವೇಳಾಪಟ್ಟಿ ಆಯ್ತು. ಯಾವ ಸಮಯದಲ್ಲಿ ಯಾವ ಕೆಲಸ ಮಾಡಬೇಕು ಎಂಬ ಯೋಜನೆ ರೂಪಿಸ್ಕೋಬೇಕು. ಅಂದ್ರೆ ಎಷ್ಟು ದಿನಕ್ಕೆ ನಾನು ಗೊಬ್ಬರ ಹಾಕ್ಬೇಕು, ಎಷ್ಟು ದಿನಕ್ಕೆ ನಾನು ಗಿಡ ಮಾಡ್ಕೊಬೇಕು, ಎಷ್ಟು ದಿನಕ್ಕೆ ಔಷಧಿ ಹೊಡಿಬೇಕು, ಮತ್ತೆ ಎಷ್ಟು ದಿನಕ್ಕೆ ಅದು ಹಾರ್ವೆಸ್ಟ್ ಅಂದ್ರೆ ಕುಯ್ಲಿಗೆ ಬರ್ತಾ ಇದೆ. ಇದನ್ನೆಲ್ಲ ನಾವು ಮುಖ್ಯ ಅಂಶಗಳಲ್ಲಿ ಯೋಜನೆ ರೂಪಿಸ್ಕೋಬೇಕಾಗುತ್ತೆ. ಅದರಲ್ಲಿ ಗೊಬ್ಬರ ನಿರ್ವಹಣೆ, ಘನಜೀವಾಮೃತ ಮತ್ತು ದ್ರವ ಜೀವಾಮೃತ ನೀಡುವ ಸಮಯ ಮತ್ತು ಪ್ರಮಾಣ. ನಾವು ಯಾವ್ಯಾವ ಸಮಯದಲ್ಲಿ ಎಷ್ಟೆಷ್ಟು ಗೊಬ್ಬರನ ಕೊಡ್ತೀವಿ ಅನ್ನೋದನ್ನ ನಾವು ನೋಟ್ ಮಾಡ್ಕೊಳ್ಳೋದು ಉತ್ತಮ. ಅದು ಎಷ್ಟು ಪ್ರಮಾಣದಲ್ಲಿ ಕೊಡ್ತೀವಿ, ಎಷ್ಟು ಬೆಡ್ಗಳು ಹಾಕೊಂಡಿದ್ದೀವಿ ಅದನ್ನ ನಾವು ತಗೋಬಹುದು. ಅದೇ ತರ ಗೊಬ್ಬರ ಆಯ್ತು. ನೀರು ನಿರ್ವಹಣೆ ಮತ್ತು ಹನಿ ನೀರಾವರಿ ಬಳಕೆ ಮತ್ತು ಮಲ್ಚಿಂಗ್, ಹೊದಿಕೆ ಮೂಲಕ ತೇವಾಂಶ ಕಾಪಾಡುವುದು. ಈಗ ಬೇಸಿಗೆ ಕಾಲ ಬರ್ತಾ ಇದೆ, ನಮಗೆ ನೀರು ಎಷ್ಟು ಕೊಟ್ಟರು ಸಾಕಾಗಲ್ಲ. ಬೇಸಿಗೆ ಕಾಲದಲ್ಲಿ ಎಲ್ಲ ಆಲ್ಮೋಸ್ಟ್ 90% ಬೋರ್ಗಳು ಡೌನ್ ಆಗ್ತವೆ. ನಮ್ಮ ಇಲ್ಲೂ ಆಗುತ್ತೆ, ನೀರಿನ ಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ನನಗೆ ಬಿಸಿಲು ಜಾಸ್ತಿ ಆದಾಗ ಈಗ ವಾರದಲ್ಲಿ 2 ನೀರು ಕೊಡ್ತೀನಿ.
ಅವತ್ತಿಗೆ ವಾರಕ್ಕೆ 4 ನೀರು ಕೊಡಬೇಕಾಗುತ್ತೆ ನಾನು. ಆ ಟೈಮಲ್ಲಿ ನಾವು ಮಲ್ಚಿಂಗ್ನ ಮಾಡ್ಕೊಳ್ಳೋ ಥರ ವ್ಯವಸ್ಥೆನ ರೂಪಿಸ್ಕೋಬೇಕಾಗುತ್ತೆ. ಅದರಲ್ಲಿ ಒಂದು ಲೈವ್ ಮಲ್ಚಿಂಗು ಇರುತ್ತೆ, ಒಂದು ಒಣ ಮಲ್ಚಿಂಗ್ಗಳು ಅವೆಲ್ಲನೂ ತಗೊಬರ್ಬೋದು. ಇಲ್ಲ ಹಸಿ ಇದ್ರೆ ಕಾಳುಗಳನ್ನ ಬಿತ್ತನೆ ಮಾಡಿ ಅದರಲ್ಲೂ ಮಲ್ಚಿಂಗ್ ಮಾಡ್ಬೋದು ನಾವು. ಈಗ ಸೊಪ್ಪು ಯಾವ ಥರ ಹಾಕ್ತಿದ್ದೀವೋ ಆ ಥರ ಮಾಡಿಕೊಂಡು ಮಲ್ಚಿಂಗ್ನ ಮಾಡ್ಕೊಳ್ಳೋ ಥರ ವ್ಯವಸ್ಥೆ ಮಾಡ್ಬೋದು. ಹೆಸರು, ಅಲಸಂದೆ, ಉದ್ದು ಇಂಥವನ್ನೆಲ್ಲ ಹಾಕ್ಕೊಂಡು ಮಲ್ಚಿಂಗ್ ಮಾಡ್ತೀವಿ, ಅದನ್ನು ಮಾಡ್ಕೋಬೋದು. ಮತ್ತು ಅಂತರ ಬೇಸಾಯ, ಕಳೆ ತೆಗೆಯುವುದು, ಮಣ್ಣು ಏರಿಸುವುದು ಮತ್ತು ಗಿಡಗಳಿಗೆ ಆಧಾರ ನೀಡುವ ಸಮಯ. ನಾವು ಯಾವ ಹಂತದಲ್ಲಿ ಕಳೆನ ತೆಗಿತೀವಿ ಅನ್ನೋದನ್ನು ಯೋಚನೆ ಮಾಡಬೇಕು. ಯಾಕಂದರೆ ನಾವು ಮೊದಲೇ ಹಂತದಲ್ಲೇ 20 ದಿನದ ಒಳಗಡೆ ಕಳೆ ತೆಗೆದ್ರೆ ಅದರಲ್ಲಿ 70% ಕಳೆನ ನಿರ್ವಹಣೆ ಮಾಡ್ಬೋದು ನಾವು, ಸಣ್ಣ ಕಳೆನಲ್ಲೇ. ಯಾಕಂದರೆ ಅವಾಗ ತಾನೇ ಬೇರು ಊರ್ತಾ ಇರುತ್ತೆ. ಅದು ಸುಮ್ಮನೆ ಹಿಂಗೆ ಕೆದಕ್ಕೆ ಬಿಟ್ಬಿಡ್ತು ಅಂದರೆ ಸತ್ತೋಗುತ್ತೆ. 1 ಸೆಕೆಂಡ್ ಸಾಕು, ಸುಮ್ಮನೆ ಹಿಂಗೆ ಕಿತ್ತಿಟ್ಬಿಟ್ರೆ ಅದು ಬಾಡೋಗುತ್ತೆ ಅಲ್ಲೇ. ಯಾಕಂದರೆ ಅವಾಗ ಬೇರು ಕೊಡ್ತಾ ಇರುತ್ತೆ ಅದು. ಅಂಥ ಸಮಯದಲ್ಲಿ ನಾವು ಒಂದಷ್ಟು ಕೆಲಸಗಳನ್ನ ಮಾಡಿಕೊಂಡಾಗ ಅದನ್ನ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ಬೋದು ಇದರಲ್ಲಿ, ಕಳೆ ನಿರ್ವಹಣೆಗಳನ್ನ. ಆಮೇಲೆ ಸ್ವಲ್ಪ ಮೇಲೆ ಬಂದಂಥ ಕಳೆಗಳನ್ನು 2ನೇ ಹಂತದಲ್ಲಿ ತೆಗೆದಾಗ ಅಲ್ಲಿಗೆ 100% ಕಂಪ್ಲೀಟ್ ಆಗಿರುತ್ತೆ. 3ನೇ ಹಂತ ತನಕ ಹೋಗೋಂಗೆ ಇಲ್ಲ, ನಿರ್ವಹಣೆ ಮಾಡ್ಕೋತಾ ಇರ್ಬೋದು. ಅಂದರೆ ಔಷಧಿ, ಘನ ಜೀವಾಮೃತಗಳ ಕೊಟ್ಕೊಂಡು ಅದ್ರ ಬೆಳವಣಿಗೆ ಕಡೆ ಗಮನ ಕೊಡ್ಬೋದು ನಾವು. ಆ ಥರ ಮಾಡ್ಕೊಂಡ್ರೆ ನಿರ್ವಹಣೆ. ಮತ್ತೆ ನಿರಂತರ ಉತ್ಪಾದನೆ ನಿರ್ವಹಣೆ, ಅದರಲ್ಲಿ ನರ್ಸರಿ ನಿರ್ವಹಣೆ ವೇಳಾಪಟ್ಟಿ ಮಾಡ್ಕೊಳ್ಳೋದು ಉತ್ತಮ. ಈಗ ಗಿಡಗಳು ಬೇಕು, ಕೆಲವೊಂದನ್ನ ಬೀಜಗಳನ್ನ ಹಾಕ್ತಿವಿ ನಾವು, ಯಾವುದು ದಪ್ಪ ಬೀಜ ಇರೋಂಥದ್ದು, ಹಾಗಲಕಾಯಿ, ಬೆಂಡೆಕಾಯಿ, ಹೀರೆಕಾಯಿ, ಸೋರೆಕಾಯಿ, ಜೋಳ, ಈ ಥರದವನ್ನೆಲ್ಲ ನಾವು ಬೀಜನೇ ಉಣ್ತೀವಿ. ಆದರೆ ಟೊಮೊಟೊ, ಬದನೆ, ಮೆಣಸಿ, ಎಲೆಕೋಸು, ಹೂಕೋಸು ಈ ಥರದವನ್ನ ಬೀಜ ಉಣ್ಣಕ್ಕಾಗಲ್ಲ. ಅದನ್ನು ಸಸಿ ಮಡಿ ಮಾಡ್ಕೋಬೇಕು ನಾವು. ಅದನ್ನು ನಾವು ಸಸಿ ಮಡಿ ಮಾಡ್ಕೊಂಡಾಗ ನಮಗೆ ಅದರಲ್ಲಿ ನಿರ್ವಹಣೆ ಮಾಡ್ಬೋದು. ಅದರಲ್ಲಿ ನಿರಂತರ ಕೃಷಿಗೆ ಗುಣಮಟ್ಟದ ಸಸಿಗಳ ಲಭ್ಯತೆ ಅಗತ್ಯ. ಮುಂದಿನ ಋತುವಿನ ಬೆಳವಣಿಗೆಗೆ ಮುಂಚಿತವಾಗಿ ಸಸಿಗಳನ್ನು ತಯಾರಿಸಿಕೊಳ್ಳುವುದು. ಅಂದರೆ ನಾವು 1 ತಿಂಗಳು ಮುಂಚೆ, ಅಂದರೆ ಇವತ್ತು ನಾನು ಬಿತ್ತನೆ ಮಾಡಿದ್ದೀನಿ ಅಂತಂದರೆ ಇನ್ನೊಂದು ಸರ್ಕಲು ಮುಂದಿನ ತಿಂಗಳಲ್ಲಿ ಅಥವಾ ಈ ತಿಂಗಳಲ್ಲಿ 20ನೇ ತಾರೀಕು ಒಂದು 15 ದಿನ ಬಿಟ್ಟು ಶುರು ಮಾಡ್ತಿದ್ದೀನಿ ಅಂತಂದ್ರೆ ಆ ಸಮಯಕ್ಕೆ ನನಗೆ ಗಿಡ ಸಿಗೋ ತರ ನಾವು ಯೋಜನೆ ರೂಪಿಸ್ಕೋಬೇಕು. ಮತ್ತೆ ಬಿತ್ತನೆ ಬೀಜ ರೆಡಿ ಇರಬೇಕು ನನಗೆಲ್ಲಾನು. ಅವತ್ತು ಗಿಡನೂ ಮಾಡಿ ಇಟ್ಕೊಂಡಿರ್ಬೇಕು ಆ ಡೇ ಟು ಟೈಮ್ಗೆ ಕರೆಕ್ಟ್ ಆಗಿ. ಯಾಕಂದ್ರೆ 1 ತಿಂಗಳು ಬೇಕು ನಮ್ಗೆ ಗಿಡ ನಾಟಿಗೆ ಬರಬೇಕು ಅಂತಂದ್ರೆ ಆ 1 ತಿಂಗಳಲ್ಲಿ ನಾವು ಯೋಜನೆ ರೂಪಿಸ್ಕೋಬೇಕಾಗುತ್ತೆ. ಅದೇ ತರ ಬೀಜೋಪಚಾರ, ಬೀಜಾಮೃತ ಬಳಕೆ ಮತ್ತು ಬಿತ್ತನೆಯ ಸಮಯ. ನಾವು ಬೀಜಾಮೃತ ಮಾಡ್ತೀವಿ ಅಂತಂದ್ರೆ ಇವತ್ತು ನಾಟಿ ಮಾಡ್ತೀವಿ ಅಂತಂದ್ರೆ ಹಿಂದಿನ ದಿನನೇ ಬೀಜಾಮೃತ ಮಾಡಿ ಇಟ್ಕೊಳ್ಳೋಂಥದ್ದು. ಮತ್ತೆ ಜೀವಾಮೃತ ಮಾಡಬೇಕು ಅಂತಂದ್ರೆ ಒಂದು 15 ದಿನಕ್ಕೆ ಕೊಡ್ತೀನಿ ಅಂತಂದ್ರೆ ಬಿತ್ತನೆ ಆದ 3 ದಿನಕ್ಕೋ 4 ದಿನಕ್ಕೋ ಜೀವಾಮೃತ ರೆಡಿ ಮಾಡುವಂಥದ್ದು. ಈ ತರ ಮಾಡ್ಕೊಂಡಾಗ ನಾವು ನಿರ್ವಹಣೆಗಡೆ ಗಮನನ ಚೆನ್ನಾಗಿ ಕೊಡ್ಬೋದು. ಮತ್ತೆ ಎಳೆಯ ಸಸಿಗಳನ್ನು ರೋಗ ಮತ್ತು ಕೀಟಗಳಿಂದ ರಕ್ಷಿಸುವುದು ಕಷಾಯಗಳ ಬಳಕೆ. ನಾವು ಹೇಳಿದ್ವಿ ಸಣ್ಣ ಗಿಡ ಇದ್ದಾಗ ಕಡಿಮೆ ಪ್ರಮಾಣದಲ್ಲಿ ಔಷಧಿಗಳನ್ನ ಕೊಡ್ತೀವಿ. ಹಾಕಿ 1 ವಾರದ ಗಿಡಕ್ಕೆ ನಾವು 1:10 ಕೊಡಲ್ಲ. 1 ಲೀಟ್ರಿಗೆ 18 ಲೀಟ್ರು ಅಥವಾ 15 ಲೀಟ್ರು ನೀರನ್ನ ಸೇರಿಸ್ತೀವಿ. ಯಾಕೆಂದ್ರೆ ಅದು ಗಿಡ ಸಣ್ಣದಿರೋದ್ರಿಂದ ಅದು ಬಿದ್ದಾಗ ಸಾಯೋ ಸ್ಟೇಜ್ ಇರುತ್ತೆ ಅಥವಾ ಮುದುರ್ಕೊಳ್ಳೋದು ಏನಾದರೂ ಬೇರೆ ನಮ್ಮಿಂದ ಎಫೆಕ್ಟ್ ಆಗುತ್ತೆ ಅಂತ. ಅದು ಬೆಳವಣಿಗೆ ಹಂತವಾಗಿ ನಾವು ಅದನ್ನ ಕಷಾಯಗಳನ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಅದರಿಂದನೂ ನಿರ್ವಹಣೆ ಮಾಡ್ಬೋದು. ನಾಟಿ ಮಾಡಲು ಸರಿಯಾದ ಸಮಯಕ್ಕೆ ಸಸಿಗಳನ್ನು ಒದಗಿಸುವುದು. ಅದಕ್ಕೆ ನಾಟಿ ಮಾಡುವಾಗ ಸರಿಯಾದ ಸಮಯಕ್ಕೆ ನಾವು ಸಸಿಗಳನ್ನ ರೆಡಿ ಮಾಡ್ಕೋಬೇಕು ಅಂದ್ರೆ ಮುಂಚೆನೆ ನಾವು ದಿನಾಂಕಗಳನ್ನು ನಿಗದಿ ಮಾಡೋದು, ಕ್ಯಾಲೆಂಡರ್ಗಳನ್ನ ನಿಗದಿ ಮಾಡಿ ಇಟ್ಕೊಳ್ಳೋದು ಉತ್ತಮ ಈ ಬೆಳೆಗಳಲ್ಲಿ, ತರಕಾರಿಗಳಲ್ಲಿ. ಮತ್ತೆ ನಾವು ವರ್ಷ ಪೂರ್ತಿ ಆದಾಯನ ತೆಗೆಯುವಂಥದ್ರಲ್ಲಿ. ಅದೇ ತರ ಉಪಸಂಹಾರ ಅಂದ್ರೆ ಶಿರ್ಸಿನ ಯಶಸ್ಸಿನ ಕೀಲಿಕೈ. ಇದು ಅಮೃತ ಭೂಮಿಯ ಈ ಮಾದರಿ ತರಕಾರಿ ತಾಕಿನ ಸಣ್ಣ ರೈತರಿಗೆ ಆರ್ಥಿಕ ಭದ್ರತೆ ನೀಡುತ್ತದೆ. ಸರಿಯಾದ ಯೋಜನೆ, ಕ್ಯಾಲೆಂಡರ್, ಮಿಶ್ರ ಬೆಳೆ ಪದ್ಧತಿ ಮತ್ತು ನೈಸರ್ಗಿಕ ವಿಧಾನಗಳ ಅಳವಡಿಕೆಯೇ ಯಶಸ್ಸಿನ ಗುಟ್ಟು. ಇದರಲ್ಲಿ ಏನು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತೆ, ಏನಪ್ಪ ಇದು ಹೆಂಗಪ್ಪ ಮಾಡೋದು, ಈ ಥರದ್ದು ಏನೂ ಇಲ್ಲ ಇದರಲ್ಲಿ ಏನು ಯಾವುದು ನಮಗೆ ದೊಡ್ಡದು ಇದು ಸವಾಲು ಅನ್ಸೋದು ಯಾವುದೂ ಇಲ್ಲ. ತರಕಾರಿಗಳಲ್ಲಿ ಎಲ್ಲ ಸಣ್ಣದೇ. ನೀವು ಮಾಡ್ತಾ ಹೋಗ್ತಾ ಇದ್ರೆ ನಿಮಗೆ ಅನುಭವ ಬಂದ್ಬಿಡುತ್ತೆ. ಅವತ್ತಿಗೆ ನೀವೇ ನಮಗೆ ಉತ್ತರ ಕೊಡ್ಬೋದು, ಕ್ಲಾಸ್ನೂ ಮಾಡ್ಬೋದು, ಇನ್ನೊಬ್ಬರಿಗೆ ಹೇಳೂ ಕೊಡ್ಬೋದು. ನೀವು ಈ ಸಣ್ಣ ಮಟ್ಟದಲ್ಲಿ ಇದೊಂದು ಕೃಷಿ ಅಲ್ಲ, ಇದೊಂದು ಸುಸ್ಥಿರ ಜೀವನದ ಶೈಲಿ. ಸೊ ಇದೆಲ್ಲ ಬರೀ ನಮ್ಮ ಕೈಲೇ ಇರೋದು. ಎಲ್ಲ ನಾವೇನು ಮಾಡಲ್ಲ, ಅದಕ್ಕೆ ಬರೀ ನಿರ್ವಹಣೆ ಅಷ್ಟೇನೆ. ಇನ್ನೆಲ್ಲ ಪ್ರಕೃತಿನೇ ಮಾಡುತ್ತೆ ಆ ಕೆಲಸಗಳನ್ನ. ನಾವೇನಂತಂದ್ರೆ ನೋಡ್ಕೋಬೇಕು, ನೀರು ಕೊಡಬೇಕು, ಔಷಧಿ ಹೊಡಿಬೇಕು, ಅಥವಾ ಅದಕ್ಕೆ ಕಷಾಯಗಳು ಏನೋ ಜೀವಾಮೃತ ಕೊಡಬೇಕು ಅಥವಾ ಏನು ಕೊಡಬೇಕು ಅನ್ನೋದನ್ನು ನೋಡ್ಕೊಂಡ್ಬಿಟ್ರೆ ಸಾಕು. ಇನ್ನೆಲ್ಲ ಪ್ರಕೃತಿನೇ ಮಾಡ್ತಾ ಇರುತ್ತೆ. ಅಲ್ಲೇನು ನಾವೇನು ಮಾಡುವಂಥದ್ದಲ್ಲ. ಅನ್ನ ಕೊಡುವ ತಾತ.